ಪ್ರಿಯರಾದ ದೇವರ ಮಕ್ಕಳಿರ, ಈ ದಿನ ಒಂದು ಪ್ರಾಮುಖ್ಯವಾದಂಥ ಅಂಶವನ್ನು ನಾವು ತಿಳ್ಕೊಳ್ಳೋಣ. ಜೀವಸ್ವರೂಪನಾದ ದೇವರ ಸಭೆಯ ಶ್ರೇಷ್ಠತೆ. ಸಭೆ ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ಚರ್ಚು. ಇಂಗ್ಲೀಷ್ನಲ್ಲಿ ಚರ್ಚು, ನಮ್ಮ ಭಾಷೆಯಲ್ಲಿ ಸಭೆ. ಸಭೆ ಎಂಬ ಪದಕ್ಕೆ ಅರ್ಥ ಮನುಷ್ಯರು ಕಟ್ಟಿರುವಂಥ ಕಟ್ಟಡಗಳು ಅಲ್ಲ. ಮನುಷ್ಯರು ಕಟ್ಟಿರುವಂಥ ಕಟ್ಟಡಗಳು ದೇವರ ಸಭೆಯಾಗಿರುವಂಥ ಭಕ್ತರು ಒಂದು ಸ್ಥಳದಲ್ಲಿ ಸೇರುವುದಕ್ಕೆ. ಅದು ಒಂದು ಚಿಕ್ಕ ಸ್ಥಳ ಆಗಿರ್ಬೋದು, ಇಲ್ಲ ದೊಡ್ಡ ಸ್ಥಳ ಆಗಿರ್ಬೋದು, ಗ್ರಾಮದಲ್ಲಿ ಆಗಿರ್ಬೋದು, ಇಲ್ಲಾಂದರೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಆಗಿರ್ಬೋದು. ಮಂದಿರಗಳು ಎಂದು, ಚರ್ಚುಗಳು ಎಂದು, ಆಲಯಗಳೆಂದು ಕರೆಯಲ್ಪಡ್ತಾ ಇದೆ ನೋಡಿ. ದೇವರ ಮಕ್ಕಳಾಗಿರುವಂಥ ಸಭೆ ಕೂಡುವುದಕ್ಕೆ, ಸಭೆಯಾಗಿ ಸೇರುವುದಕ್ಕೆ. ಸಭೆ ಒಂದು ಸ್ಥಳದಲ್ಲಿ ಸೇರುವುದಕ್ಕೆ, ಚರ್ಚು ಒಂದು ಸ್ಥಳದಲ್ಲಿ ಸೇರುವುದಕ್ಕೆ. ಈ ಸಮಾಜದಲ್ಲಿ ಕಟ್ಟಡಗಳನ್ನು ಪರಿಚಯ ಮಾಡಿದ್ದಾರೆ. ಕಟ್ಟಡಗಳನ್ನು ಪರಿಚಯ ಮಾಡಿದ್ದಾರೆ. ವಿಧ ವಿಧವಾದಂಥ ನಿರ್ಮಾಣಗಳು ಪ್ರಪಂಚ ದೇಶದಲ್ಲಿ ನಡೆದಿವೆ. ಸಭೆಯವರು ಮಾತನಾಡ್ಕೊಳ್ತಾರೆ, ನಮ್ಮದು ಚರ್ಚು ಅದ್ಭುತವಾಗಿ ನಿರ್ಮಾಣವಾಗಿದೆ, ನಮ್ಮದು ಚರ್ಚು ಉನ್ನತವಾಗಿ ನಿರ್ಮಾಣವಾಗಿದೆ, ನಮ್ಮ ಚರ್ಚು ಶ್ರೇಷ್ಠವಾದದ್ದು ಅಂತ. ಕ್ರೈಸ್ತ ಸಮಾಜದಲ್ಲಿ ಹೀಗೆ ಮಾತನಾಡಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಮನುಷ್ಯರು ಕಟ್ಟಿರುವಂಥ ಕಟ್ಟಡಗಳು, ಮನುಷ್ಯರು ಕಟ್ಟಿರುವಂಥ ಆಲಯಗಳು ಇದೆ ನೋಡಿ, ಅದು ದೇವರು ಏರ್ಪಾಟು ಮಾಡಿರುವಂಥ ಸಭೆನ. ಯೇಸು ಕ್ರಿಸ್ತರು ಒಂದು ಮಾತನ್ನು ಹೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ, ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂತ. ಇಲ್ಲಿ ಪ್ರಭು ಪೇತ್ರನಿಗೆ ಹೇಳುವಂಥ ಮಾತು, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಅಂತಾರೆ. ಪೇತ್ರನು ಅಂದರೆ ಬಂಡೆ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡಿ, ಈ ದಿನಗಳಲ್ಲಿ ದೇವರ ಸಭೆಗಳು ಎಂದು, ಯೇಸು ಕ್ರಿಸ್ತರ ಸಭೆಗಳು ಎಂದು ಕರೆಯಲ್ಪಡ್ತಾ ಇವೆ. ಎಲ್ಲರೂ ಕೂಡ ನೋಡುವಾಗ ನಮ್ಮದು ದೇವರ ಸಭೆ, ನಮ್ಮದು ಯೇಸು ಕ್ರಿಸ್ತರ ಸಭೆ, ನಮ್ಮದು ಶ್ರೇಷ್ಠವಾದಂಥ ಸಭೆ, ನಮ್ಮದು ಉನ್ನತವಾದಂಥ ಸಭೆ ಅಂತ ಎಲ್ಲರೂ ಹೇಳ್ಕೊಳ್ತಾ ಇದ್ದಾರೆ. ಪ್ರತಿ ಸಭೆಯವರು ನಮ್ಮದು ಶ್ರೇಷ್ಠವಾದದ್ದು, ನಮ್ಮದು ಒಳ್ಳೆಯ ಸಭೆ ಅಂತ ಪ್ರತಿ ಸಭೆಯವರು ಹೇಳ್ಕೊಳ್ತಾರೆ. ಪ್ರತಿ ಸಭೆಯವರು ಹೇಳಿಕೊಂಡಾಗ ನಮ್ಮ ಸಭೆಯಲ್ಲಿ ದೇವರಿದ್ದಾರೆ, ನಮ್ಮ ಚರ್ಚಿನಲ್ಲಿ ದೇವರಿದ್ದಾರೆ, ನಮ್ಮ ಚರ್ಚಿನಲ್ಲಿ ಪವಿತ್ರಾತ್ಮರಿದ್ದಾರೆ, ತಂದೆಯು, ಮಗನು, ಪವಿತ್ರಾತ್ಮರು ಇದ್ದಾರೆ ನಮ್ಮ ಸಭೆಯಲ್ಲಿ, ಯೇಸು ಕ್ರಿಸ್ತರಿದ್ದಾರೆ ನಮ್ಮ ಸಭೆಯಲ್ಲಿ ಅಂತ ಪರಿಚಯ ಮಾಡ್ತಾರೆ. ಪರಿಚಯ ಮಾಡಿರುವಾಗ ಪ್ರತಿ ಸಭೆಗಳಲ್ಲಿ ಗೊಂದಲಗಳಿವೆ, ಜಗಳ ಇದೆ, ಸಮಸ್ಯೆಗಳಿದೆ, ತೊಂದರೆಗಳಿದೆ. ಪ್ರತಿ ಸಭೆಗಳಲ್ಲಿ ಗೊಂದಲ ಇದೆ. ಎಲ್ಲರೂ ಹೇಳುವಂಥದ್ದು ಮಾತು, ನಮ್ಮ ಸಭೆಯಲ್ಲಿ ದೇವರಿದ್ದಾರೆ, ನಮ್ಮ ಸಭೆಯಲ್ಲಿ ದೇವರಿದ್ದಾರೆ ಅಂತ.
ನಿಜವಾಗಲೂ ವಾಕ್ಯದ ಪ್ರಕಾರ ಸಭೆಯಲ್ಲಿ ದೇವರಿದ್ದರೆ ತುಂಬ ಸಂತೋಷ, ತುಂಬ ಸಂತೋಷ. ನಾವು ಸತ್ಯವಾದ ಸಭೆಯವರು, ನಾವು ನಿಜವಾದ ಸಭೆಯವರು. ನಮ್ಮಲ್ಲಿ ಸತ್ಯ ಇದೆ, ನಮ್ಮಲ್ಲಿ ಕ್ರಿಸ್ತನಿದ್ದಾನೆ ಅಂತ ಹೇಳಿಕೊಂಡಾಗ ಪ್ರಿಯರ ದೇವ್ರ ಮಕ್ಕಳಿರ, ಯಾರು ಸತ್ಯವಾದ ಸಭೆಯವರು, ನಿಜವಾದ ಸೇವಕರು, ನಿಜವಾದ ಭಕ್ತರು, ನಮ್ಮದು ನಿಜವಾದ ಸಭೆ, ನಮ್ಮದು ನಿಜವಾದ ಚರ್ಚು, ಜೀವಸ್ವರೂಪನಾದ ದೇವರ ಚರ್ಚು, ಜೀವಸ್ವರೂಪನಾದ ಯೇಸು ಕ್ರಿಸ್ತರ ಚರ್ಚು ಅಂತ ಕರೆಯಲ್ಪಡ್ತಾ ಇದ್ದಾರೆ, ಹೇಳ್ಕೊಳ್ತಾ ಇದ್ದಾರೆ. ಅವರ ಮಧ್ಯದಲ್ಲಿ ಅನೇಕ ಜಗಳಗಳಿದೆ. ಜಗಳ ನೋಡುವಾಗ, ಆ ಕಿರಿಕಿರಿಗಳು ನೋಡುವಾಗ ಹೆಸರಿಗೋಸ್ಕರ, ಅಧಿಕಾರದಗೋಸ್ಕರ, ಈ ಸಭೆಯಲ್ಲಿ ನನಗೆ ಅಧಿಕಾರ ಕೊಟ್ಟಿಲ್ಲ, ನಾನೇ ಈ ಸಭೆಯಲ್ಲಿ ಅಧಿಕಾರಿ, ನಾನು ಹಿರಿಯನು, ನಾನು ಅಧಿಕಾರಿ, ನಾನು ಈ ಸಭೆಗೆ ಹಿರಿಯನು, ನಾನು ಈ ಸಭೆಯಲ್ಲಿ ಒಬ್ಬ ಮೆಂಬರ್ ಆಗಿದ್ದೀನಿ, ನಾನು ಈ ಸಭೆಯಲ್ಲಿ ಸೇವಕನಾಗಿದ್ದೀನಿ, ವಿಶ್ವಾಸಿಯಾಗಿದ್ದೀನಿ, ನನಗೆ ಹೇಳದೆ ಈ ಕಾರ್ಯಕ್ರಮ ಮಾಡಿದ್ರು, ನನಗೆ ಹೇಳಿಲ್ಲ, ನನಗೆ ತಿಳಿಸಿಲ್ಲ, ಕಾರ್ಯಕ್ರಮಗಳ ಬಗ್ಗೆ ಗೊತ್ತಿದ್ದರೂ ಕೂಡ ನಮಗೆ ತಿಳಿಸಿಲ್ಲವೆಂದು, ನಮಗೆ ಹೇಳಿಲ್ಲವೆಂದು ಇದೊಂದು ಕಿರಿಕಿರಿ ಇರುತ್ತೆ. ನಾನು ಅಧಿಕಾರಿ ಎಂದು, ನನ್ನ ಮಾತೇ ನೀವು ಕೇಳಬೇಕು ಎಂದು ಇದೊಂದು ಕಿರಿಕಿರಿ ಇರುತ್ತೆ. ಅಲ್ಲಿ ದೇವರ ಸುವಾರ್ತೆಗಿಂತ ಹೆಚ್ಚಾದ ಕಿರಿಕಿರಿ ಏನಪ್ಪ ಅಂತ ನೋಡುವಾಗ, ಅವರವರ ಮಧ್ಯದಲ್ಲಿ ಗಲಾಟೆಗಳಿರುತ್ತೆ. ಗಲಾಟೆಗಳು, ಗೊಂದಲಗಳು ಇದ್ದಾಗ ಅದು ನಿಜವಾದ ದೇವರ ಸಭೆಯಾಗುತ್ತಾ, ಯೇಸು ಕ್ರಿಸ್ತರ ಸಭೆಯಾಗುತ್ತಾ? ಆಸ್ತಿಗೋಸ್ಕರ ಕಿರಿಕಿರಿಗಳು ಇದ್ದಾಗ, ಅಧಿಕಾರದಗೋಸ್ಕರ ಕಿರಿಕಿರಿಗಳು ಇದ್ದಾಗ, ಹೆಸರಿಗೋಸ್ಕರ ಸಮಸ್ಯೆಗಳು ಇದ್ದಾಗ, ಪ್ರತಿಯೊಂದು ಸಮಸ್ಯೆಗಳು ಅಲ್ಲಿ ಇದ್ದಾಗ ಅದು ದೇವರ ಸಭೆಯಾಗುತ್ತಾ? ದೇವರ ಸಭೆ. ಪ್ರಿಯರ ದೇವ್ರ ಮಕ್ಕಳಿರ, ದೇವರ ಸಭೆ ಅಂದರೆ ಏನು? ಯೇಸು ಕ್ರಿಸ್ತರ ಸಭೆ ಅಂದರೆ ಏನು? ಜೀವಸ್ವರೂಪನಾದಂಥ ದೇವರ ಸಭೆ ಅಂದರೆ ಏನು? ಕಿರಿಕಿರಿಗಳು, ಸಮಸ್ಯೆಗಳು, ಜಗಳಗಳು ಇದ್ದರೆ ಅದು ಸಭೆ ಆಗುತ್ತಂತ ನೋಡುವಾಗ ಅಲ್ಲ ರೀ, ಸಭೆ ಆಗಲ್ಲ. ಸಭೆ ನಾಯಕರು ಅವರಿಗೆ ಬೀಳಲ್ಲ, ಅವರು ಇವರಿಗೆ ಬೀಳಲ್ಲ, ಒಬ್ಬರ ಮೇಲೆ ಒಬ್ಬರು ದ್ವೇಷ ಹಾಗೇ ಇರುತ್ತೆ, ಹೊಟ್ಟೆ ಕಿಚ್ಚು ಇರುತ್ತೆ. ಒಬ್ಬರಂದರೆ ಒಬ್ರಿಗಾಗಲ್ಲ, ಇವರಂದರೆ ಅವ್ರಿಗಾಗಲ್ಲ, ಅವರಂದರೆ ಇವ್ರಿಗಾಗಲ್ಲ. ಮುಖದಲ್ಲಿ ವಿಕಾರ, ದ್ವೇಷ ಇರುತ್ತೆ. ಇವೆಲ್ಲ ಕೂಡ ನೋಡುವಾಗ ಸಭೆಗಳಲ್ಲೇ ಕಾಣುತ್ತೇವೆ. ಯೇಸು ಕ್ರಿಸ್ತರು ಇಂಥ ಸಭೆಯನ್ನು ಕಟ್ಟಿದ್ದಾರಾ? ಯೇಸು ಕ್ರಿಸ್ತರು ಕಟ್ಟಿರುವಂಥ ಸಭೆ ಇಂಥದ್ದಾ? ಅಂದರೆ ಯೇಸು ಕ್ರಿಸ್ತರು ನಿರ್ಮಿಸಿರುವಂಥ ಚರ್ಚ್ ಇದೆ ನೋಡಿ, ಪ್ರಭು ನಿರ್ಮಿಸಿರುವಂಥ ಚರ್ಚು. ಚರ್ಚು ಅಂದರೆ ಸಭೆ, ಸಭೆ, ಸಭೆಗೆ ಚರ್ಚು. ಚರ್ಚು ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ, ಚರ್ಚ್ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಸಭೆ ಅಂದರೆ ಯಾರಿಗೂ ಅರ್ಥ ಆಗಲ್ಲ. ಸಭೆ ಎನ್ನುವಂಥ ಪದಕ್ಕೆ ಅರ್ಥ ಇಂಗ್ಲೀಷ್ನಲ್ಲಿ ಚರ್ಚ್ ಅಂತೇಳಿದ್ದಾರೆ. ಚರ್ಚು ಅಂದರೆ ಮನುಷ್ಯರು ಕಟ್ಟಿರುವಂಥ ಕಟ್ಟಡಗಳಲ್ಲ. ಮನುಷ್ಯರು ಕಟ್ಟಿರುವಂಥ ಕಟ್ಟಡಗಳನ್ನು ಪ್ರಭು ಸ್ಥಾಪನೆ ಮಾಡ್ತಾರ? ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 16-18ನೇ ವಚನದಲ್ಲಿ ಗಮನಿಸುವಾಗ, ಪೇತ್ರನು ನೀನು ಬಂಡೆ, ನಿನ್ನ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ, ಅಂದರೆ ನನ್ನ ಚರ್ಚನ್ನು ಕಟ್ಟುತ್ತೇನೆ. ಪೇತ್ರನಾಗಿರುವಂಥ ನೀನು ಬಂಡೆ, ನಿನ್ನ ಮೇಲೆ ನನ್ನ ಚರ್ಚನ್ನು ಕಟ್ಟುತ್ತೇನೆ ಅಂತಾರೆ. ಪ್ರಭು ತನ್ನ ಚರ್ಚನ್ನು ಕಟ್ತಾರಂತೆ. ಪ್ರಭು ತನ್ನ ಚರ್ಚನ್ನು ಕಟ್ತಾರಂತೆ. ಯಾರ ಮೇಲೆ ಕಟ್ಟಿದ್ದಾರೆ, ಯಾರ ಮೇಲೆ ಕಟ್ತೀನಿ ಅಂತ ಹೇಳಿದ್ದಾರೆ ಅಂತ ನೋಡುವಾಗ, ಪೇತ್ರನು ಎಂಬ ಬಂಡೆಯ ಮೇಲೆ, ಅಂದರೆ ಆತನ ಮೂಲಕ ಚರ್ಚನ್ನು ಕಟ್ಟುತ್ತೇನೆ ಅಂತ ಹೇಳ್ತಾರೆ. ಪೇತ್ರನ ಮೂಲಕ ಚರ್ಚನ್ನು ಕಟ್ಟುತ್ತೇನೆ ಅಂತ ಹೇಳ್ತಾರೆ. ಕಟ್ಟುತ್ತೇನೆ ಅಂದರೆ ಮನುಷ್ಯರು ಕಟ್ಟಿರುವಂಥ ಕಟ್ಟಡಗಳು ಇದೆ ನೋಡಿ, ಚಿಕ್ಕ ಕಟ್ಟಡಗಳು, ದೊಡ್ಡ ದೊಡ್ಡ ಕಟ್ಟಡಗಳು, ಇನ್ನು ದೊಡ್ಡ ದೊಡ್ಡ ಕಟ್ಟಡಗಳಿದೆ ನೋಡಿ. ಇಂಥ ಒಂದು ಕಟ್ಟಡಗಳನ್ನು ಕುರಿತು ಹೇಳಿದ್ದಾರ?
ಅಂಥ ಕಟ್ಟಡವನ್ನು ಪ್ರಭು ಕಟ್ತಾರ? ಒಂದು ವೇಳೆ ಅಂಥ ಕಟ್ಟಡ ಅಂದರೆ ಮನುಷ್ಯರು ಕಟ್ಟಿರುವಂಥ ಈ ಕಟ್ಟಡಗಳನ್ನು ಕಟ್ತಾರೆ ಅಂದರೆ ಒಂದು ವೇಳೆ ಅಂದುಕೊಂಡ್ರೆ ಯೇಸು ಕ್ರಿಸ್ತರಿಗಿಂತ ಮುಂಚಿತವಾಗಿ ಸೊಲೊಮೋನ್ ಮಹಾರಾಜನು ಬಂಗಾರದ ಮೂಲಕ ದೇವ್ರಿಗೋಸ್ಕರ ಒಂದು ಮಂದಿರವನ್ನು ಕಟ್ಟಿದರು. ಮಂದಿರವನ್ನು ಬಂಗಾರದ ಮೂಲಕ. ಆ ಮಂದಿರದಲ್ಲಿ ತಂದೆಯಾದ ದೇವರು ಹೇಳಿರುವಂಥ ಮಾತೇನಂತ ನೋಡುವಾಗ, ಆಕಾಶ ಮಹಾ ಆಕಾಶ ಸಹಿತ ಇಡಿಸಲಾರದು ನನಗೆ, ಆಗಿರುವಾಗ ಹೇಗಪ್ಪ ನೀನು ಮಂದಿರ ಕಟ್ತೀಯ? ಅವರು ಕೂಡ ಒಪ್ಪಿಕೊಡ್ತಾರೆ, ಹೌದು ತಂದೆ, ಆಕಾಶ ಮಹಾ ಆಕಾಶ ಸಹಿತ ಹಿಡಿಸಲಾರದು. ಬಂಗಾರದ ಮೂಲಕ ಕಟ್ಟಿರುವಂಥ ಮಂದಿರವನ್ನೇ ತಂದೆಯಾದ ದೇವರು ಇಷ್ಟಪಡಲಿಲ್ಲ. ಆಗಿರುವಾಗ ಯೇಸು ಕ್ರಿಸ್ತರು ಅದೇ ಮಂದಿರವನ್ನು ಕಟ್ಟೋದಕ್ಕೆ ಬರ್ತಾರಾ? ಅದೇ ಚರ್ಚನ್ನು ಕಟ್ಟೋದಕ್ಕೆ ಬರ್ತಾರಾ? ಅಂಥ ಚರ್ಚ, ಬಿಲ್ಡಿಂಗ, ಕಟ್ಟಡಗಳ ಜೀವಸ್ವರೂಪನಾಗಿರುವಂಥ ದೇವರ ಸಭೆ ಅಂದರೆ ಏನು? ಕಟ್ಟಡಗಳನ್ನು ಕಟ್ಟುತ್ತೇನೆ ಅಂತ ಹೇಳಿದಾರ? ಕಟ್ಟಡಗಳು ಖಂಡಿತವಾಗಿ ಇರಲೇಬೇಕು. ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಇಲ್ಲ ಜೋಪಡಿ ಆಗಿರ್ಬೋದು, ಏನಾದರೂ ಪರವಾಗಿಲ್ಲ. ದೇವರ ಮಕ್ಕಳು ಎಂದು, ಸಭೆ ಎಂದು ಕರೆಯಲ್ಪಡ್ತಾ ಇದ್ದಾರೆ ನೋಡಿ. ಅವರು ಒಂದು ಸಭೆಯಾಗಿ ಕೂಡೋದಕ್ಕೆ, ಅಂದರೆ ದೇವರ ಮಕ್ಕಳಾಗಿರುವಂಥ ಎಲ್ಲರೂ ಕೂಡಿ ದೇವರ ಜ್ಞಾನವನ್ನು ಕಲಿಯೋದಕ್ಕೆ ಒಂದು ಸ್ಥಳ ಇರಲೇಬೇಕು ಪ್ರಿಯರೇ. ಆ ಸಭೆಗೆ ನಾವು ಖಂಡಿತವಾಗಿ, ಅಂದರೆ ಒಂದು ಸ್ಥಳಕ್ಕೆ ಏರ್ಪಾಟ್ ಮಾಡಿದ ಮೇಲೆ ಸಭೆಯಾಗಿ ಅಲ್ಲಿ ನಾವು ಕೂಡಲೇಬೇಕು. ನಿಮ್ಮ ಪ್ರಾಂತಗಳಲ್ಲಿ ಖಂಡಿತವಾಗಿ ಕೂಡಬೇಕಲ್ಲಿ. ನಿಮ್ಮ ಪ್ರಾಂತಗಳಲ್ಲಿ ಖಂಡಿತವಾಗಿ ಸಭೆಯಾಗಿ ಸೇರಬೇಕಲ್ಲಿ. ಹಾಗಂತ ಅದೇ ದೇವರ ಚರ್ಚಲ್ಲ. ಮನುಷ್ಯರು ಕಟ್ಟಿರುವಂಥ ಕಟ್ಟಡಗಳು ದೇವರ ಚರ್ಚಲ್ಲ. ಮನುಷ್ಯರು ಕಟ್ಟಿರುವಂಥ ಕಟ್ಟಡಗಳು ಜೀವಸ್ವರೂಪನಾಗಿರುವಂಥ ದೇವರ ಸಭೆ ಕೂಡೋದಕ್ಕೆ, ದೇವರ ಸಭೆ ಸೇರುವುದಕ್ಕೆ. ನೋಡಿ, ಯೇಸು ಪ್ರಭು ಹೇಳಿದ್ದಾರಲ್ಲ, ಪೇತ್ರನು ನೀನು ಬಂಡೆ, ನಿನ್ನ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಅಂದರೆ ಬಿಲ್ಡಿಂಗ್ ಕಟ್ತೀನಂತ ಹೇಳಿಲ್ಲ, ಕಟ್ಟಡಗಳನ್ನು ಕಟ್ತೀನಂತ ಹೇಳಿಲ್ಲ. ಅವರು ಅದ್ರಿಗೋಸ್ಕರ ಬಂದಿಲ್ಲ. ಅವರು ಒಂದು ವೇಳೆ ಕಟ್ಟಬೇಕು, ಅದನ್ನು ಕಟ್ಟಬೇಕಂದ್ರೆ ಈ ಲೋಕಕ್ಕಿಂತ ಅದ್ಭುತವಾಗಿ ಕಟ್ತಾರೆ ಅವರು. ಈ ಲೋಕ ಇದೆಯಲ್ಲ, ಜಗತ್ತು, ಈ ಜಗತ್ತು ಸಾಲದು, ಅಷ್ಟು ಅದ್ಭುತವಾದಂಥದ್ದು ಕಟ್ತಾರೆ. ಅದು ದೊಡ್ಡ ಕೆಲಸ ಅಲ್ಲ ದೇವರಿಗೆ, ಅದು ದೊಡ್ಡ ಕೆಲಸ ಅಲ್ಲ. ಯಾಕೆಂದರೆ ಈ ಜಗತ್ತೇ ಅವ್ರ ಮೂಲಕ ಉಂಟಾಗಿದೆ. ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಉಂಟು ಮಾಡಿದ್ದಾರೆ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವು ಉಂಟು ಮಾಡಿದನು. ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಉಂಟು ಮಾಡಿದ್ದಾರೆ. ಯೇಸು ಕ್ರಿಸ್ತರ ಮೂಲಕ ತಂದೆಯಾದ ದೇವರು ಉಂಟು ಮಾಡಿದ್ದಾರೆ ಈ ಜಗತ್ತನ್ನು. ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು, ಭೂಮಿಯನ್ನು, ಭೂಮಿಯಲ್ಲಿದ್ದಂಥ ಜೀವರಾಶಿಗಳನ್ನು, ಸಮುದ್ರವನ್ನು, ಸಮುದ್ರದಲ್ಲಿರುವಂಥ ಸರ್ವ ಜೀವರಾಶಿಗಳನ್ನು ಎಲ್ಲವನ್ನು ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಉಂಟು ಮಾಡಿದ್ದಾರೆ. ಅವ್ರ ಮೂಲಕ ಉಂಟು ಮಾಡಿರುವಾಗ ಭೂಮಿಯ ಮೇಲೆ ಚಿಕ್ಕ ಒಂದು ಮಂದಿರವನ್ನು ಕಟ್ಟೋದಕ್ಕೆ ಬರ್ತಾರ ಅವರು? ಬಿಲ್ಡಿಂಗ್ ಕಟ್ಟೋದಕ್ಕೆ ಬರ್ತಾರ ಅವರು? ಬಿಲ್ಡಿಂಗ್ ಬೇಕಾ ದೇವರಿಗೆ? ಕಟ್ಟಡ ಬೇಕಾ ದೇವರಿಗೆ? ದೇವರಿಗೆ ಕಟ್ಟಡಗಳು ಬೇಕಾ? ಬಿಲ್ಡಿಂಗು ಬೇಕಾ ದೇವರಿಗೆ? ದೇವರಿಗೆ ಬೇಕಾದದ್ದು ಭಕ್ತರು. ದೇವರಿಗೆ ಬೇಕಾದದ್ದು ಭಕ್ತರು. ಬಂಗಾರದ ಮೂಲಕ ಕಟ್ಟಡಗಳು ಬೇಕಾಗಿಲ್ಲ, ಬಂಗಾರದ ಮೂಲಕ ಮಂದಿರ ಬೇಕಾಗಿಲ್ಲ. ದೇವರ ಮಕ್ಕಳೇ ಭಕ್ತರು. ದೇವರ ಮಕ್ಕಳಿದ್ದಾರಲ್ಲ, ಭಕ್ತರಿದ್ದಾರೆ ನೋಡಿ, ಈ ಭಕ್ತರೇ ದೇವರಿಗೆ ಬಂಗಾರ, ಭಕ್ತರೇ ದೇವರಿಗೆ ವಜ್ರ. ಭಕ್ತರನ್ನು ಕುರಿತು ಹೇಳಿರುವಂಥ ಮಾತೇನಂತ ನೋಡುವಾಗ, ನನ್ನ ಸ್ವಕೀಯ ಪ್ರಜೆಗಳು ಅಂತ ಹೇಳ್ತಾರೆ. ನನ್ನ ಸ್ವಕೀಯ ಪ್ರಜೆಗಳು ಅಂತ ಹೇಳುವಾಗ ದೇವರಿಗೆ ಬೇಕಾದದ್ದು ಮಾನವರು ಎಂದು, ಭಕ್ತರು ಎಂದು ಗೊತ್ತಾಗುತ್ತೆ. ಅಂದರೆ ಮನುಷ್ಯರು ಕಟ್ಟಿರುವಂಥ ಕಟ್ಟಡಗಳು ಚರ್ಚು ಅಲ್ಲ ಪ್ರಿಯರೇ. ಮತ್ತು ನಿಜವಾದ ಚರ್ಚು ಯಾವುದಂತ ನೋಡುವಾಗ, ನಿಜವಾದ ಚರ್ಚು ಯಾವುದು ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಕೊಲೆಸದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ
ಇಲ್ಲ 16ನೇ ವಚನವನ್ನು ನೋಡೋಣ. 16ನೇ ವಚನ. ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ, ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಸರ್ವವು ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ಸಭೆಯೆಂಬ ದೇಹಕ್ಕೆ ಆತನು ಶಿರಸ್ಸು. ಆತನು ಆದಿಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ. ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟುಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂದು ನಿಷ್ಕರ್ಷೆ ಮಾಡಿದನು. ಮೇಲ್ಗಡೆ ಮಾತು ನೋಡುವಾಗ ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು. ಸಭೆ ಎಂಬ ದೇಹಕ್ಕೆ, ಸಭೆ ಎಂಬ ದೇಹ, ಸಭೆ ಎಂಬ ದೇಹ ಅಂದರೆ ಸಭೆ ಅಂದರೆ ಚರ್ಚ್ ಎಂಬ ದೇಹ. ಚರ್ಚು ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಸೇರಿದ್ರೇ ಚರ್ಚು. ಇಬ್ಬರು ಇರ್ಬೋದು, ಮೂವರು ಇರ್ಬೋದು, ಒಬ್ಬರು ಇರ್ಬೋದು, ಏನ್ರಿ, ಒಬ್ಬರು ಇರ್ಬೋದು, ಇಬ್ಬರು ಇರ್ಬೋದು, 4 ಮಂದಿ ಇರ್ಬೋದು. ಯಾವಾಗ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡ್ಕೊಳ್ತೀವೋ ಆವಾಗ ಕ್ರಿಸ್ತನಲ್ಲಿ ಸೇರಿಸಲ್ಪಡ್ತೀವಿ. ಕ್ರಿಸ್ತನಲ್ಲಿ ಹೇಗೆ ಸೇರಿಸಲ್ಪಡ್ತೀವಿ ಅಂತ ನೋಡುವಾಗ ಸಭೆಗೆ ನನ್ನ ದೇಹ ಅಂತ ಹೇಳ್ತಾರೆ, ಚರ್ಚಿಗೆ ನನ್ನ ದೇಹವು ಅಂತ ಹೇಳ್ತಾರೆ. ಅಂದರೆ ಚರ್ಚ್ ಅಂದರೆ ನಾವೇನು ತೋರಿಸ್ತೀವಿ ಹೇಳಿ? ಚರ್ಚು ಅಂದರೆ ನಾವೇನು ತೋರಿಸ್ತೀವಪ್ಪ ಅಮ್ಮ? ಚರ್ಚ್ ಅಂದರೆ ಏನು ತೋರಿಸ್ತೀವಮ್ಮ? ದೊಡ್ಡದೊಂದು ಅಲ್ಲಿ ಕಟ್ಟಡ ಇದೆ. ಆ ಕಟ್ಟಡದ ಮೇಲೆ ಒಂದು ಶಿಲುಬೆಯ ಒಂದು ಗುರುತಿದೆ, ಶಿಲುಬೆ ಗುರುತು. ಮೇಲ್ಗಡೆ ಒಂದು ಗಂಟೆ ಇದೆ. ಯೇಸು ಕ್ರಿಸ್ತರ ಒಂದು ಶಿಲುಬೆಯ ಗುರುತಿದೆ. ಯೇಸು ಕ್ರಿಸ್ತರ ಶಿಲುಬೆಯ ಗುರುತು. ಅಲ್ಲಿ ಒಂದು ವಿಗ್ರಹಗಳು, ಇನ್ನು ಅನೇಕ ವಿಗ್ರಹಗಳು. ಅದು ದೇವರಿಗೆ ಚರ್ಚು ಅಂತೇಳಿ ಅದನ್ನು ಪರಿಚಯ ಮಾಡ್ತಾ ಇರ್ತೀವಿ. ಅದು ಯೇಸು ಕ್ರಿಸ್ತನಿಗೆ ದೇಹನಾ? ಅದು ಯೇಸು ಕ್ರಿಸ್ತನಿಗೆ ದೇಹನಾ? ಅದು ಯೇಸು ಕ್ರಿಸ್ತರಿಗೆ ದೇಹ ಯಾವುದಂತ ನೋಡುವಾಗ ಏನ್ರಿ, ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕ್ರಿಸ್ತನ ದೇಹದಲ್ಲಿ ಸೇರಿಸ್ತಾ ಇದ್ದೀವಿ. ಕ್ರಿಸ್ತನ ದೇಹದಲ್ಲಿ ಸೇರಿಸಲ್ಪಡ್ತಾ ಇದ್ದೀವಿ. ಕ್ರಿಸ್ತನ ದೇಹದಲ್ಲಿ ಯಾವಾಗ ನೀವು ದೀಕ್ಷಾಸ್ನಾನ ಪಡ್ಕೊಳ್ತೀರೋ ಆಗ ಕ್ರಿಸ್ತನ ದೇಹದಲ್ಲಿ ಸೇರಿಸಲ್ಪಡ್ತಿದ್ದೀವಿ. ಕ್ರಿಸ್ತನ ದೇಹ ಅಂದರೆ ಕಟ್ಟಡಗಳಲ್ಲ, ಭಕ್ತರಿಗೆ ಹೋಲಿಸಿದ್ದಾನೆ. ದೇಹ ಅಂದರೆ ಈ ದೇಹದಲ್ಲಿ ಎಷ್ಟು ಅವಯವಗಳು ಇರುತ್ತೋ, ಕಣ್ಣುಗಳು, ಮೂಗು, ಕಿವಿ, ತಲೆಯಲ್ಲಿ ಕೂದಲುಗಳು, ಆನಂತರ ಗುಂಡಿಗೆ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಇಲ್ಲ ಒಳಗಡೆ ಎಲುಬುಗಳಾಗಿರ್ಬೋದು, ನರಗಳಾಗಿರ್ಬೋದು, ಇಲ್ಲ ಮಾಂಸ ಆಗಿರ್ಬೋದು, ಅಂಗಾಲು ಮೊದಲುಗೊಂಡು ಈ ದೇಹದಲ್ಲಿ ಎಷ್ಟು ಅವಯವಗಳಿದೆಯೋ ಎಲ್ಲ ಅವಯವಗಳು ಸೇರಿದರೆ ಒಂದು ದೇಹವಾಗುತ್ತೋ ಅದೇ ಪ್ರಕಾರ ದೇವರ ಮಕ್ಕಳೆಂದು ಕರೆಯಲ್ಪಡುತ್ತಿರುವಂಥ ಎಲ್ಲ ಕ್ರೈಸ್ತರು, ಭಕ್ತರು, ನಿಜವಾದ ಭಕ್ತರು ಸೇರಿದರೆ ಕ್ರಿಸ್ತನ ದೇಹವಾಗುತ್ತೆ. ನಿಜವಾದ ಎಲ್ಲ ಭಕ್ತರು ಸೇರಿದರೆ ಕ್ರಿಸ್ತನ ದೇಹವಾಗುತ್ತೆ. ಆ ಕ್ರಿಸ್ತನ ದೇಹಕ್ಕೆ ಯೇಸು ಕ್ರಿಸ್ತರು ಶಿರಸ್ಸಂತೆ. ಶಿರಸ್ಸು ಅಂದರೆ ತಲೆ ಯಾಕೆ ಅಂದರೆ ಈ ದೇಹಕ್ಕೆ ತಲೆ ಯೇಸು ಕ್ರಿಸ್ತರ ಅಂದರೆ ಅರ್ಥ ಏನು ಗೊತ್ತಾ? ಸಭೆ ಎಂಬ ದೇಹ ಅಂದರೆ ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡಿದರೇ ಸಭೆ. ಆ ಸಭೆಗೆ ಕ್ರಿಸ್ತನ ದೇಹ. ಆ ಸಭೆಗೆ ಕ್ರಿಸ್ತನ ದೇಹ ಆಗಿರುವಾಗ ಆ ದೇಹಕ್ಕೆ ತಲೆ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರ ದೇಹಕ್ಕೆ ತಲೆ ಆಗಿರುವಾಗ ಅಂದರೆ ಸಭೆಗೆ ತಲೆಯಾಗಿರುವಾಗ, ಶಿರಸ್ಸಾಗಿರುವಾಗ ಆ ಯೇಸು ಕ್ರಿಸ್ತರ ಆಜ್ಞೆಗಳ ಪ್ರಕಾರ ಈ ಸಭೆ ನಡಿಬೇಕು. ಯಾರ ಪ್ರಕಾರ ನಡಿಬೇಕು? ಯೇಸು ಕ್ರಿಸ್ತರ ಆಜ್ಞೆಗಳ ಪ್ರಕಾರ ಈ ಸಭೆ ನಡಿಬೇಕು. ನಡೆದಿರುವಂಥ ಶ್ರೇಷ್ಠವಾದಂಥ ಸಭೆ ಎಲ್ಲಾದರೂ ಇದೆಯಾ ಅಂತ ನೋಡುವಾಗ ಪ್ರಭು ಹೇಳಿದ್ದಾರಲ್ವ, ಪೇತ್ರನೇ ನೀನು ಬಂಡೆ, ನಿನ್ನ ಮೂಲಕ ನನ್ನ ಸಭೆಯನ್ನು ಕಟ್ಟುತ್ತೇನೆ. ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ ಅಂದರೆ ನಿನ್ನ ಮೂಲಕ ನನ್ನ ಸಭೆಯನ್ನು ಕಟ್ಟುತ್ತೇನೆ ಅಂತ ಅರ್ಥ. ಪೇತ್ರನ ಮೂಲಕ, ಅಪೋಸ್ತಲರ ಮೂಲಕ ಸಭೆಯನ್ನು ಕಟ್ಟಿದ್ದಾರೆ. ನೋಡಿ, ಒಂದು ಸಾರಿ ಎಫೆಸದವರಿಗೆ ಬರೆದ ಪತ್ರಿಕೆ
2ನೇ ಅಧ್ಯಾಯ 18ನೇ ವಚನವನ್ನು ನೋಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನ. ಆತನ ಮೂಲಕ ನಾವು ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಅಂದರೆ ನಾವು ನೀವು ಅಂದರೆ ಯೆಹೂದ್ಯರಾಗಿರ್ಬೋದು, ಅನ್ಯರಾಗಿರ್ಬೋದು. ಯೆಹೂದ್ಯರು ಯೇಸು ಕ್ರಿಸ್ತನ ನಂಬಿಕೊಂಡಾಗ, ಅನ್ಯರು ಯೇಸು ಕ್ರಿಸ್ತನ ನಂಬಿಕೊಂಡಾಗ ಅವರೆಲ್ಲರೂ ಕೂಡ ತಂದೆಯಾದ ದೇವರ ಬಳಿಗೆ ಸೇರುವುದಕ್ಕೆ ಒಂದು ಮಾರ್ಗವಾಗಿದೆ ಅಂತೆ. ಅದು ಯೇಸು ಕ್ರಿಸ್ತರ ಮಾರ್ಗವು. ಯೇಸು ಕ್ರಿಸ್ತರ ಮಾರ್ಗವು. ಆ ಮಾರ್ಗ ಯಾವುದಂತ ನೋಡುವಾಗ ಜೀವ ಸ್ವರೂಪನಾಗಿರುವಂಥ ದೇವರ ಸಭೆ, ಯೇಸು ಕ್ರಿಸ್ತನ ಸಭೆ, ನಿಜವಾದ ಸಭೆ. ನಿಜವಾದ ಸಭೆಯಲ್ಲಿ ಇರುವಂಥ ಗುಣಗಳು, ಕ್ರಿಯೆಗಳು, ಕಾರ್ಯಕ್ರಮಗಳು ಹೇಗಿರುತ್ತೆ? ನಿಜವಾದ ದೇವರ ಸಭೆಯಲ್ಲಿ, ಜೀವ ಸ್ವರೂಪನಾಗಿರುವಂಥ ದೇವರ ಸಭೆಯಲ್ಲಿ ಕಾರ್ಯಕ್ರಮಗಳು ಹೇಗಿರುತ್ತೆ, ಕ್ರಿಯೆಗಳು ಹೇಗಿರುತ್ತೆ? ಆ ಕ್ರಿಯೆಗಳು ನೋಡಬೇಕು. ಸಭೆಗೆ ಬಂದ ಮೇಲೆ ಮನೆಯಲ್ಲಿ ಗಲಾಟೆ ಇಟ್ಕೊಂಡ್ರೆ ಅದು ಸಭೆ ಆಗಲ್ಲ. ಬೋಧಕನೇನು ವಾಕ್ಯವನ್ನು ಹೇಳೋದಕ್ಕೆ ಸ್ಟಡಿಯಾಗಿ ಬಂದು ಬೋಧನೆ ಮಾಡಿ ಮತ್ತೆ ಮನೇಲಿ ಹೋಗಿ ಇಷ್ಟ ಬಂದಾಗೆ ನಡೀತಾನೆ, ಇಷ್ಟ ಬಂದಾಗೆ ಕುಡಿತಾನೆ, ಇಷ್ಟ ಬಂದಾಗೆ ನಡೀತಾನೆ. ಆನಂತರ ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ಅನೇಕ ತಪ್ಪುಗಳು ಮಾಡಿಕೊಂಡು ಬಂದರೆ ಅವನು ಸೇವಕನಾಗಲ್ಲ, ಅದು ಸಭೆನೂ ಆಗಲ್ಲ. ಅದು ಸುಳ್ಳು ಸಭೆ ಆಗುತ್ತೆ. ದೇವರ ಹೆಸರಿನಲ್ಲಿ ಸುಳ್ಳು ಸಭೆ ಆಗುತ್ತೆ. ದೇವರ ಹೆಸರಿಟ್ಕೊಂಡಿದ್ದಾರೆ, ಆದರೆ ಸುಳ್ಳು. ಯಾಕೆಂದರೆ ಸಭೆಯಲ್ಲಿ ಏನು ಮಾತನಾಡಿದ್ದಾರೋ ಅದೇ ಪ್ರಕಾರ ಜೀವಿತದಲ್ಲಿ ಕೂಡ ನಡಿಬೇಕು. ಸಭೆಯಲ್ಲಿ ಬೋಧನೆ ಮಾತ್ರವಲ್ಲ, ಸಭೆಯಲ್ಲಿ ಬೋಧನೆ ಮಾಡೋದು ಮಾತ್ರವಲ್ಲ, ಸಭೆಯಲ್ಲಿ ಬೋಧನೆ ಮಾಡಿದ ಮೇಲೆ ಅವರ ಜೀವನದಲ್ಲಿ ಹಾಗೇನೇ ನಡಿಬೇಕು. ಭಕ್ತಿಯಿಂದ ಇರಬೇಕು, ನಂಬಿಕೆಯಿಂದ ಜೀವಿಸಬೇಕು, ಇನ್ನೊಬ್ಬರನ್ನ ಪ್ರೀತಿಸಬೇಕು. ದೇವರು ಏನೇನು ಹೇಳಿದ್ದಾರೋ ಅದನ್ನು ಖಂಡಿತವಾಗಿ ಮಾಡಲೇಬೇಕು, ಖಂಡಿತವಾಗಿ ಮಾಡಲೇಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನ. ಆತನ ಮೂಲಕ ನಾವು ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಅಪೋಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಡ್ತಾ ಇದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡ್ತಾ ಇದ್ದೀರಿ. ನಮ್ಮ ಸಂಗಡ ಕಟ್ಟಲ್ಪಡ್ತಾ ಇದ್ದೀರಿ ಅಂದರೆ ದೇವರ ದೃಷ್ಟಿಯಲ್ಲಿ ನೋಡುವಾಗ ಯಾವುದು ಶ್ರೇಷ್ಠವಾದದ್ದು ಅಂತ ನೋಡುವಾಗ ದೇವರ ಮಕ್ಕಳಾಗಿರುವಂಥ ಸಭೆ ಇದೆ ನೋಡಿ, ದೇವರ ಮಕ್ಕಳು ಅವರು ಶ್ರೇಷ್ಠ, ದೇವರ ಮಕ್ಕಳು ಶ್ರೇಷ್ಠ. ದೇವರ ದೃಷ್ಟಿಯಲ್ಲಿ ದೇವರಿಗೆ ಬೇಕಾದದ್ದು ದೇವರ ಮಕ್ಕಳು, ದೇವರ ಮಕ್ಕಳು. ಆದರೆ ಈ ಸಮಾಜದಲ್ಲಿ ದೇವರ ಮಕ್ಕಳಿಗಿಂತ ಅಂದರೆ ಸಭೆ ಅಂದರೆ ದೇವರ ಮಕ್ಕಳು, ಸಭೆ ಅಂದರೆ ದೇವರ ಮಕ್ಕಳು, ಚರ್ಚು ಅಂದರೆ ದೇವರ ಮಕ್ಕಳು. ಇವಾಗ ಸಮಾಜದಲ್ಲಿ, ಕ್ರೈಸ್ತ ಸಮಾಜದಲ್ಲಿ ಯಾವುದಕ್ಕೆ ಉನ್ನತ ಸ್ಥಾನ ಕೊಟ್ಟಿದ್ದಾರೆ? ಕ್ರೈಸ್ತ ಸಮಾಜದಲ್ಲಿ ಯಾವುದಕ್ಕೆ ಉನ್ನತ ಸ್ಥಾನ ಕೊಟ್ಟಿದ್ದಾರೆ? ಕಟ್ಟಡಗಳಿಗೆ ಉನ್ನತ ಸ್ಥಾನ ಕೊಟ್ಟಿದ್ದಾರಾ? ಕಟ್ಟಡಗಳಿಗೆ ಉನ್ನತ ಸ್ಥಾನ ಕೊಟ್ಟಿದ್ದಾರಾ? ಅಥವಾ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಸಭೆಗೆ ಉನ್ನತ ಸ್ಥಾನ ಕೊಟ್ಟಿದ್ದಾರೆ? ಕಟ್ಟಡಕ್ಕೆ ಉನ್ನತ ಸ್ಥಾನ ಇದೆ. ಕಟ್ಟಡ ಅಂದರೆ ಕಟ್ಟಡ ಬಗ್ಗೆ ಅವರು ಮಾತನಾಡ್ಕೊಳ್ತಾ ಇರ್ತಾರೆ, ಕಟ್ಟಡಗಳ ಬಗ್ಗೆ, ಮನುಷ್ಯರು ಕಟ್ಟಿರುವಂಥ ಕಟ್ಟಡಗಳನ್ನು ಕುರಿತು ದೊಡ್ಡದಾಗಿ ಹೇಳ್ತಾರೆ, ಅದಕ್ಕೆ ಉನ್ನತ ಸ್ಥಾನ ಕೊಡ್ತಾರೆ. ಆದರೆ ದೇವರ ಮಕ್ಕಳೆಂದು ಸಭೆಗೆ, ಚರ್ಚಿಗೆ, ಅಂದರೆ ದೇವರ ಮಕ್ಕಳಾಗಿರುವಂಥ ಚರ್ಚಿಗೆ, ಸಭೆಗೆ ಯಾವ ಸ್ಥಾನ ಇದೆ? ಯಾವ ಸ್ಥಾನ ಕೊಡ್ತಾ ಇದ್ದಾರೆ? ಹೇಗೆ ನೋಡ್ತಾ ಇದ್ದಾರೆ? ಹೇಗೆ ನೋಡ್ತಾ ಇದ್ದಾರೆ? ಹೇಗೆ ಪರಿಚಯ ಮಾಡ್ತಾ ಇದ್ದಾರೆ? ಹೇಗೆ ನೋಡ್ತಾ ಇದ್ದಾರೆ? ನಾವು ದೇವರ ಸಭೆಯಲ್ಲಿ ಅಂದರೆ ಕ್ರಿಸ್ತನ ದೇಹದಲ್ಲಿ ಸೇರಿಸಲ್ಪಟ್ಟಿದ್ದೀವಿ. ಯಾವಾಗ? ದೀಕ್ಷಾ ಸ್ನಾನದ ಮೂಲಕ ಸೇರಿಸಲ್ಪಟ್ಟ ಮೇಲೆ ಆತ್ಮಿಕವಾಗಿ ಮತ್ತೆ ಬೆಳೀತಾ ಇದ್ದೀವಿ, ಆತ್ಮಿಕವಾಗಿ ಬೆಳೀತಾ ಇದ್ದೀವಿ. ಕ್ರಿಸ್ತನ ಸಭೆಯಲ್ಲಿ ಅಂದರೆ ಚರ್ಚಿನಲ್ಲಿ ಆತ್ಮಿಕವಾಗಿ ಬೆಳೆಯುವಂಥದ್ದು ಅದು 1ನೇ ಶತಮಾನದಲ್ಲಿ. ಪ್ರಿಯರಾದ ದೇವರ ಮಕ್ಕಳಿರ, 1ನೇ ಶತಮಾನದಲ್ಲಿ ನೋಡುವಾಗ ಅದ್ಭುತವಾದಂಥ ಸಭೆ ಪ್ರಾರಂಭವಾಗಿದೆ, ಅದ್ಭುತವಾದಂಥ ಸಭೆ ಪ್ರಾರಂಭವಾಗಿದೆ. ಅಂಥ ಸಭೆ ಈ ಕಾಲದಲ್ಲಿ ಇದೆಯಾ? 1ನೇ ಶತಮಾನದಲ್ಲಿ ಸ್ಥಾಪನೆಯಾಗಿರುವಂಥ ಸಭೆ ಇದೆ ನೋಡಿ, ಅಂಥ ಗುಣಗಳು, ಅಂಥ ಕ್ರಿಯೆಗಳು ಈ ಕಾಲದಲ್ಲಿ ಎಲ್ಲಾದರೂ ಇದೆಯಾ?
ಎಲ್ಲಾದರೂ ಇದ್ದರೆ ಅದು ದೇವರ ಜೀವ ಸ್ವರೂಪನಾಗಿರುವಂಥ ದೇವರ ಸಭೆಯಾಗುತ್ತೆ. ಹೇಗಿದೆ ಅಂತ ನೋಡುವಾಗ ಪ್ರಿಯರೇ, ಒಂದು ಸಾರಿ ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನವನ್ನು. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟೆ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಅಂದರೆ ಅಪೋಸ್ತಲರು ಬೋಧನೆ ಮಾಡಿದ್ದಾರೆ, ಅದ್ರ ಜೊತೆಗೆ ಪೇತ್ರನು ಕೂಡ ಬೋಧನೆ ಮಾಡಿದ್ದಾನೆ. ಅವತ್ತು ಸ್ಥಾಪನೆಯಾಗಿದೆ ಯೇಸುಕ್ರಿಸ್ತರ ಸಭೆ. ಯೇಸುಕ್ರಿಸ್ತರು ಹೇಳ್ತಾರಲ್ಲ, ಪೇತ್ರನು ನೀನು ಬಂಡೆ, ನಿನ್ನ ಮೂಲಕ ನನ್ನ ಸಭೆಯನ್ನು ಸ್ಥಾಪಿಸುತ್ತೇನೆ, ಕಟ್ಟುತ್ತೇನೆ ಅಂತ ಹೇಳ್ತಾರಲ್ಲ. ಪೇತ್ರನು ಪ್ರಸಂಗ ಮಾಡಿದ ಮೇಲೆ ಸುಮಾರು 3,000 ಮಂದಿ ದೀಕ್ಷಾಸ್ನಾನ ಪಡ್ಕೊಳ್ತಾರೆ. 3,000 ಮಂದಿ. ಅವತ್ತು ಸಭೆ ಪ್ರಾರಂಭವಾಗುತ್ತೆ, ಚರ್ಚು ಪ್ರಾರಂಭವಾಗುತ್ತೆ. ಚರ್ಚು ಅಂದರೆ ಮಕ್ಕಳು, ದೇವರ ಮಕ್ಕಳು. ಚರ್ಚು ಅಂದರೆ ದೇವರ ಮಕ್ಕಳು. ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಂದರೆ, ನರಗಳಲ್ಲಿ ಕಣಗಳಲ್ಲಿ ಕಟ್ಟಡಗಳು ತುಂಬಿಕೊಂಡಿದ್ದಾರೆ. ಚರ್ಚ್ ಅಂದರೆ ಕಟ್ಟಡಗಳು. ಚರ್ಚು ಅಂದರೆ ಕಟ್ಟಡಗಳು ತೋರಿಸ್ತಾರೆ. ಚರ್ಚು ಅಂದರೆ ಕಟ್ಟಡಗಳು ತೋರಿಸ್ತಾರೆ. ಚರ್ಚು ಅಂದರೆ ಕಟ್ಟಡಗಳು, ಶಿಲುಬೆ ಗುರುತು, ಮರಿಯಮ್ಮನ ವಿಗ್ರಹ ಅದು ತೋರಿಸ್ತಾರೆ. ಚರ್ಚು ಅಂದರೆ ಅದು, ಚರ್ಚು ಅಂದರೆ ಅದು ಅಂತ ತೋರಿಸ್ತಾರೆ. ಅಲ್ಲ ಪ್ರಿಯರೇ, ದೇವರ ಮಕ್ಕಳಾಗಿರುವಂಥ ನೀವೇ ನಿಜವಾದ ಚರ್ಚ್ ಆಗಿರಬೇಕು. ದೇವರ ಮಕ್ಕಳು ಚರ್ಚು, ಸಭೆ. ದೇವರ ಮಕ್ಕಳೇ ಚರ್ಚು, ಸಭೆ. ಕ್ರಿಸ್ತನ ದೇಹ ಅದು. ಚರ್ಚು ಅಂದರೆ ಕ್ರಿಸ್ತನ ದೇಹ ಅದು, ಕ್ರಿಸ್ತನ ಶರೀರ ಅದು. ಆ ಕ್ರಿಸ್ತನ ಶರೀರದಲ್ಲಿ 1ನೇ ಶತಮಾನ ಅಪೋಸ್ತಲರು ಬೋಧನೆ ಮಾಡಿದಾಗ ಸುಮಾರು ಒಂದೇ ದಿನದಲ್ಲಿ 3,000 ಮಂದಿ ಅದರಲ್ಲಿ ಸೇರಿಸಲ್ಪಟ್ಟಿದ್ದಾರೆ. ಅಂದರೆ ಕ್ರಿಸ್ತನ ದೇಹದಲ್ಲಿ ಸೇರಿಸಲ್ಪಟ್ಟಿದ್ದಾರೆ. ಅಂದರೆ ದೀಕ್ಷಾ ಸ್ನಾನದ ಮೂಲಕ. ದೀಕ್ಷಾ ಸ್ನಾನ ಪಡ್ಕೊಂಡಿಲ್ಲ ಅಂದರೆ ಕ್ರಿಸ್ತನ ದೇಹದಲ್ಲಿ ಇನ್ನೂ ಸೇರಿಸಲ್ಪಟ್ಟಿಲ್ಲ. ಕ್ರಿಸ್ತನ ದೇಹದಲ್ಲಿ ಸೇರಿಸಲ್ಪಡದೆ ಹೋದರೆ, ಒಂದು ವೇಳೆ ಹೊರಗಡೆ ಇದ್ದು ಸತ್ತೋದ್ರೆ ಅವನಿಗೆ ಬೆಂಕಿ ಕೊಂಡನೇ ಗತಿ. ಅವನಿಗೆ ಬೆಂಕಿ ಕೊಂಡನೇ ಗತಿ, ನರಕಾಗ್ನಿ ಅವನಿಗೆ. ಅಂದರೆ ಸಭೆ ಎಂಬ ಕ್ರಿಸ್ತನ ದೇಹದಲ್ಲಿ ಸೇರಿಸಲ್ಪಡಬೇಕು. ಯಾವಾಗ ಸೇರಿಸಲ್ಪಡ್ತೀವಿ ಅಂತ ನೋಡುವಾಗ, ಯಾವಾಗ ದೀಕ್ಷಾಸ್ನಾನ ಪಡ್ಕೊಳ್ತೀವೋ ಆವಾಗ ಕ್ರಿಸ್ತನ ಸಭೆಯಲ್ಲಿ ಸೇರಿಸಲ್ಪಡ್ತೀವಿ. ಕ್ರಿಸ್ತನ ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ ಪ್ರಾಣ ಇರೋ ತನಕ ಆ ಸಭೆಯಲ್ಲಿ ಭಕ್ತಿಯಿಂದ ನಡ್ಕೊಳ್ಬೇಕು. ಈ ಪ್ರಪಂಚ ದೇಶದಲ್ಲಿ ಎಲ್ಲ ಕಡೆ ಇದು ಸಭೆ, ಇದು ದೇವರ ಸಭೆ, ಇದು ದೇವರ ಸಭೆ, ಇದು ದೇವರ ಸಭೆ ಅಂತ ಕರೆಯಲ್ಪಡ್ತಾ ಇದೆ. ಆದರೆ ನಿಜವಾದ ದೇವರ ಸಭೆ ಯಾವುದು? ನಿಜವಾದ ಯೇಸುಕ್ರಿಸ್ತರ ಸಭೆ ಯಾವುದು? ಅದು ಹೇಗಿರುತ್ತೆ? ಅದು ಎಲ್ಲಿರುತ್ತೆ? ಎಲ್ಲಿ ಇದೆ ಅದು? ಆ ಸಭೆಯಲ್ಲಿ ಸೇರಿಸಲ್ಪಡಬೇಕಾದ್ರೆ ಏನು ಮಾಡಬೇಕು ನಾವು? ಇದು ದೊಡ್ಡ ಸಭೆ, ಇದು ದೊಡ್ಡ ಸಭೆ. ಮದುವೆಗಳನ್ನು ಮಾಡ್ತಾರೆ, ಸತ್ತೋದರೆ ಸಮಾಧಿಗಳನ್ನು ಮಾಡ್ತಾರೆ, ಆನಂತರ ಬರ್ತ್ಡೇ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಯಾಕೆಂದರೆ ಇದು ದೊಡ್ಡ ಚರ್ಚ್, ಇದು ಅದಕ್ಕೆ ಇದೆಲ್ಲ ಇರುತ್ತೆ, ಅದಕ್ಕೆ ಇದರಲ್ಲಿ ಸೇರಿಸಲ್ಪಡ್ತಾ ಇದ್ದೀವಿ, ನಾವು ಇದಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ ಅಂದ್ಕೊಂಡಿದ್ದೀರಾ? ತಪ್ಪಿಲ್ಲ, ಹೋಗ್ಬೋದು. ಆದರೆ ಅಲ್ಲಿ ಜೀವಸ್ವರೂಪನಾದ ದೇವರ ಸಭೆ ಇದೆಯಾ? ಜೀವಸ್ವರೂಪನಾಗಿರುವಂಥ ದೇವರ ಸಭೆನಾ? ಕಟ್ಟಡ ಇರ್ಬೋದು, ಸಮಾಧಿ ಕಾರ್ಯಕ್ರಮಗಳು ನಡೆಸೋದಕ್ಕೆ ಅಧಿಕಾರ ಇರ್ಬೋದು, ಮದುವೆ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಅಧಿಕಾರ ಇರ್ಬೋದು, ಇಲ್ಲದೆ ಇರ್ಬೋದು. ಆದರೆ ನಾವು ನಿಜವಾದ ದೇವರ ಸಭೆಯಲ್ಲಿ, ಅಂದರೆ ಕ್ರಿಸ್ತನ ದೇಹದಲ್ಲಿ ಸೇರಿಸಲ್ಪಡಬೇಕು. ಇವರು ಸೇರಿಸಲ್ಪಟ್ಟಿದ್ದಾರೆ. ಅಪೋಸ್ತಲರು ಕ್ರಿಸ್ತನ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದಾರೆ. ಅಪೋಸ್ತಲರ ಮೂಲಕ ಅನೇಕರು ಸೇರಿಸಲ್ಪಟ್ಟಿದ್ದಾರೆ ಕ್ರಿಸ್ತನ ದೇಹವೆಂಬ ಚರ್ಚಿನಲ್ಲಿ. ಕ್ರಿಸ್ತನ ದೇಹವೆಂಬ ಚರ್ಚಿನಲ್ಲಿ ಅನೇಕರು ಸೇರಿಸಲ್ಪಟ್ಟಿದ್ದಾರೆ. ಒಂದೇ ದಿನದಲ್ಲಿ 3,000 ಮಂದಿ ಸೇರಿಸಲ್ಪಟ್ಟಿದ್ದಾರೆ. ಕ್ರಿಸ್ತನ ದೇಹವೆಂಬ ಚರ್ಚಿನಲ್ಲಿ, ಕ್ರಿಸ್ತನ ದೇಹವೆಂಬ ಆಲಯದಲ್ಲಿ, ಕ್ರಿಸ್ತನ ದೇಹವೆಂಬ ಮಂದಿರದಲ್ಲಿ, ಕ್ರಿಸ್ತನ ದೇಹವೆಂಬ ಸಭೆಯಲ್ಲಿ ಸೇರಿಸಲ್ಪಟ್ಟಂಥ ಅವರು ಏನು ಮಾಡಿದ್ದಾರಂತ ನೋಡುವಾಗ
42ನೇ ವಚನ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಏನೇನು ಅದು ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಅಪೊಸ್ತಲರ ಬೋಧನೆಯಲ್ಲಿ ಅಂದರೆ ಅಪೊಸ್ತಲರು ಏನು ಬೋಧನೆ ಮಾಡಿದ್ದಾರೆ ಈಗಿನ ಕಾಲದಲ್ಲಿ ಅದೇ ಬೋಧನೆಯಲ್ಲಿ ನಾವಿರಬೇಕು. ಅಪೊಸ್ತಲರು ಬೋಧನೆ ಮಾಡಿರುವಂಥದ್ದು ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅಪೊಸ್ತಲರು ಪವಿತ್ರಾತ್ಮನ ಪ್ರೇರಣೆಯಿಂದ ಅವರು ಬೋಧನೆ ಮಾಡಿದ್ದಾರೆ. ಅವರು ಬೋಧನೆ ಮಾಡಿರುವಂಥದ್ದು ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಬರೆಯಲ್ಪಟ್ಟಂಥ ಮಹಾಜ್ಞಾನದ ಸಂಗತಿಗಳನ್ನು ನಾವು ಏನು ಮಾಡಬೇಕು? ಕೇಳಬೇಕು. ಮೊದಲನೇದಾಗಿ ಇವರು ವಾಕ್ಯದ ಪ್ರಕಾರ ಬೋಧನೆ ಹೇಳ್ತಾ ಇದ್ದಾರೆ ಇಲ್ವಂತ ಮೊದಲನೇದಾಗಿ ಕೇಳಬೇಕು. ವಾಕ್ಯದ ಪ್ರಕಾರ ಇದೆಯಾ? ಅಪೊಸ್ತಲರು ಹೇಳಿದ ಹಾಗೆ ಇದೆಯಾ? 1ನೇ ಶತಮಾನದಲ್ಲಿ ಅಪೊಸ್ತಲರು ಹೇಳಿದ ಹಾಗೆ ಬೋಧನೆ ಇದೆಯಾ? ಹಾಗಿದ್ದರೆ ಅದು ದೇವರ ಸಭೆಯಾಗುತ್ತೆ. ಕಲ್ಪನೆ ಕಥೆಗಳನ್ನು, ಮಾಯಾ ಬೋಧನೆಗಳನ್ನು ಹೇಳಿದರೆ ಅದು ದೇವರ ಸಭೆ ಆಗಲ್ಲ. ಕಲ್ಪನೆ ಕಥೆಗಳು, ಮಾಯಾ ಬೋಧನೆಗಳು, ಅನೇಕ ಕಥೆಗಳು, ಕುಂದಿರಿಸುವಂಥದ್ದು, ಎಬ್ಬಿಸುವಂಥದ್ದು, ಟಚ್ ಅಂದರೆ ಬೀಳಿಸುವಂಥದ್ದು, ಅನ್ಯ ಭಾಷೆಗಳನ್ನು ಮಾತನಾಡ್ತೇವೆ ಅಂತ ಹೇಳುವಂಥದ್ದು, ಕೂಗಾಡುವಂಥದ್ದು, ಇವೆಲ್ಲ ಮಾಡಿದ್ರೆ ಇದು ಬೈಬಲ್ ವಾಕ್ಯಕ್ಕೆ ವಿರುದ್ಧವಾದದ್ದು. ಅಪೊಸ್ತಲರು ಬೋಧನೆ ಮಾಡಿದಾಗ ಅಷ್ಟು ಮಂದಿ ಸೇರಿದ್ದಾರೆ. ಸೇರಿದ ಮೇಲೆ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಸೇರಿದ ಮೇಲೆ ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಬೋಧನೆ ಕೇಳುವುದರಲ್ಲಿ ಇದ್ದಾರೆ, ಬೋಧನೆಯನ್ನು ಕೇಳುವುದರಲ್ಲಿದ್ದಾರೆ, ಅನ್ಯೋನ್ಯತೆಯಲ್ಲಿ ಇದ್ದಾರೆ, ರೊಟ್ಟಿ ಮುರಿಯುವುದರಲ್ಲಿ ಇದ್ದಾರೆ, ಪ್ರಾರ್ಥನೆಯಲ್ಲಿ. ಏನ್ರಿ, ಸಭೆಯಲ್ಲಿ ನೋಡುವಾಗ ಒಬ್ಬರಂದರೆ ಒಬ್ಬರಿಗೆ ಆಗಲ್ಲ. ಇಲ್ಲಿ ಇವರಂದರೆ ಅವರಿಗೆ ಹೊಟ್ಟೆ ಕಿಚ್ಚು, ಅವರಂದರೆ ಇವ್ರಿಗೆ ಹೊಟ್ಟೆ ಕಿಚ್ಚು, ಇವರಂದರೆ ಅವ್ರಿಗೆ ಬೈತಾ ಇರ್ತಾರೆ, ಅವರಂದರೆ ಇವ್ರಿಗೆ ಬೈತಾ ಇರ್ತಾರೆ, ಅವರು ಇವ್ರ ಬಗ್ಗೆ ಮಾತಾಡ್ತಾರೆ, ಇವರು ಅವ್ರ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಕಿರಿಕಿರಿ, ಇಲ್ಲಿ ಕಿರಿಕಿರಿ ಎಲ್ಲ ಕೂಡ ಏನ್ರಿ ಒಂದು ರೀತಿಯಲ್ಲಿ ಮುಖವನ್ನು ವಿಕಾರ ಮಾಡಿಕೊಂಡು ಒಂದು ರೀತಿಯಲ್ಲಿ ಇರ್ತಾರೆ ಇವರೆಲ್ಲರೂ ಕೂಡ. ಮತ್ತು ದೇವರ ಸಭೆಯಲ್ಲಿ ಇದ್ದೀವಿ ಅಂತ ಹೇಳ್ಕೊಳ್ತಾರೆ, ಚಾಡಿ ಹೇಳ್ತಾ ಇರ್ತಾರೆ, ಸುಳ್ಳು ಮಾತನಾಡ್ತಾ ಇರ್ತಾರೆ. ಸುಳ್ಳು ಮಾತನಾಡೋರು, ಚಾಡಿ ಹೇಳುವವರು, ಹೊಟ್ಟೆ ಕಿಚ್ಚು ಪಡುವವರು, ದ್ವೇಷ ಮಾಡುವವರು, ಹಾಗೆ ಪಡುವವರು, ಹೀಗೆ ಇದ್ದರೆ ನಾವು ದೇವರ ಸಭೆಯಲ್ಲಿ ಸೇರಿದ್ದೀವಾ? ಹೀಗೆ ಇದ್ದರೆ ನಾವು ದೇವರ ಸಭೆಯಲ್ಲಿ ಸೇರಿದ್ದೀವಾ? ಬೋಧಕರು ಆಗಿದ್ದರೆ ದೇವರ ಸಭೆಯಲ್ಲಿ ಇದ್ದಾರಾ? ಅವರು ಬೋಧಕರು ಆಗಿರಬಾರ್ದು, ವಿಶ್ವಾಸಿಗಳಾಗಿರಬಾರ್ದು. ಮತ್ತು ಹೇಗಿರಬೇಕಂತ ನೋಡುವಾಗ ಏನ್ರಿ, ಬೋಧನೆ ಅಂದರೆ ಅಪೊಸ್ತಲರ ಬೋಧನೆ ಅಂದರೆ ಬೈಬಲ್ ಪ್ರಕಾರ ಇರುವಂಥ ಬೋಧನೆಯನ್ನು ಕೇಳುವುದರಲ್ಲಿರಬೇಕು. ಆನಂತರ ಅನ್ಯೋನ್ಯತೆಯಲ್ಲಿರಬೇಕು, ರೊಟ್ಟೆ ಮುರಿಯುವಂಥದ್ದು ಅದರಲ್ಲಿ ಇರಬೇಕು. ಆನಂತರ ನಿರಂತರ ಪ್ರಾರ್ಥನೆಯಲ್ಲಿ ವಾಕ್ಯದ ಪ್ರಕಾರ ಪ್ರಾರ್ಥನೆ ಇರಬೇಕು. ನೋಡಿ, ಆಮೇಲೆ ನೋಡಿ 43ನೇ ವಚನ, ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಉದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಸ್ಥಿರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೆ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅಂದರೆ ಸಭೆಯಲ್ಲಿದ್ದಂಥ ಶ್ರೀಮಂತರು, ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ಶ್ರೀಮಂತರು ದೊಡ್ಡ ದೊಡ್ಡ ಶ್ರೀಮಂತರು ಏನು ಮಾಡಿದ್ದಾರೆ ಅಂತ ನೋಡುವಾಗ ಅವರಲ್ಲಿರುವಂಥ ಆಸ್ತಿ ಪಾಸ್ತಿಗಳನ್ನು ಎಲ್ಲ ಮಾರಿ ಅಪೊಸ್ತಲರ ಬಳಿಯಲ್ಲಿ ಇಟ್ಟಿದ್ದಾರಂತೆ. ಇವಾಗ ನಾವೆಲ್ಲರೂ ಒಂದೇ, ಈ ಸಭೆಯಲ್ಲಿದ್ದಂಥ ನಾವೆಲ್ಲರೂ ಒಂದೇ ಆಗಿರುವಾಗ ಇದರಲ್ಲಿ ಶ್ರೀಮಂತರು ಬಡವರು ಯಾವ ಭೇದ ಇಲ್ಲ. ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದೇ, ನಾವೆಲ್ಲರೂ ಕ್ರಿಸ್ತನಲ್ಲಿ ದೇಹವಾಗಿದ್ದೀವಿ, ನಾವೆಲ್ಲರೂ ಒಂದೇ ಅಂತ ಹೇಳಿ ಎಲ್ಲರೂ ಪ್ರಿಯರ ದೇವರ ಮಕ್ಕಳಿರ ಏಕ ಅಭಿಪ್ರಾಯದಲ್ಲಿದ್ದಾರಂತ. ಅವರೆಲ್ಲರೂ ಕೂಡ ಊಟ ಮಾಡೋದ್ರಲ್ಲಾಗಿರ್ಬೋದು, ಪ್ರಾರ್ಥನೆಯಲ್ಲಿ ಆಗಿರ್ಬೋದು, ಬೋಧನೆಯಲ್ಲಿ ಆಗಿರ್ಬೋದು, ಅನ್ಯೋನ್ಯತೆ ಸಹವಾಸದಲ್ಲಿ ಆಗಿರ್ಬೋದು, ಸುವಾರ್ತೆ ಕೆಲಸದಲ್ಲಿ ಆಗಿರ್ಬೋದು, ಊಟ ಮಾಡೋದರಲ್ಲಿ ಆಗಿರ್ಬೋದು, ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಒಂದೇ ಅಭಿಪ್ರಾಯದಲ್ಲಿದ್ದಾರೆ. ಏಕ ಆತ್ಮವನ್ನು ಧರಿಸಿಕೊಂಡು ಒಳ್ಳೆ ರೀತಿಯಿಂದ ಯಥಾರ್ಥವಾಗಿ ಭಕ್ತಿಯಿಂದ ಅವರೆಲ್ಲರೂ ನಡೆದಿದ್ದಾರೆ. ಅವರು ಸಭೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಅವರೆಲ್ಲರೂ ಸೇರಿ.
ಈಗಿನ ಕಾಲದಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಆಸ್ತಿಗೋಸ್ಕರ ಜಗಳ, ಉದ್ಯೋಗದಗೋಸ್ಕರ ಜಗಳ, ಅಧಿಕಾರದಗೋಸ್ಕರ ಜಗಳ. ನಾನು ಏನಂದ್ಕೊಂಡಿದ್ದೆ, ನಾನು ಸಭೆಯಲ್ಲಿ ಹಿರಿಯನು ಗೊತ್ತಾ, ಅಧಿಕಾರಿ ಗೊತ್ತಾ, ನಾನು ದೊಡ್ಡವನು ಗೊತ್ತಾ? ದೊಡ್ಡವನಾದರೂ ದೊಡ್ಡ ಗುಣ ಎಲ್ಲಿ? ನೀನು ದೊಡ್ಡವನು, ಸಭೆಯಲ್ಲಿ ನೀನು ದೊಡ್ಡವನು ಕರೆಕ್ಟೇ, ದೊಡ್ಡ ಗುಣ ಎಲ್ಲಿ? ನೀನು ಸಭೆಯಲ್ಲಿ ಹಿರಿಯ, ಓಕೆ, ನಿನ್ನಲ್ಲಿ ಹಿರಿ ಸ್ಥಾನವೆಲ್ಲಿ? ನಿನ್ನಲ್ಲಿ ದೊಡ್ಡ ಗುಣ ಎಲ್ಲಿ? ನಿನ್ನಲ್ಲಿ ಶ್ರೇಷ್ಠ ಗುಣ ಎಲ್ಲಿ? ಶ್ರೇಷ್ಠ ಗುಣ ಇರಬೇಕು, ದೊಡ್ಡ ಗುಣ ಇರಬೇಕು, ಉತ್ತಮವಾದಂಥ ಗುಣ ಇರಬೇಕು, ಕ್ರಿಸ್ತನಲ್ಲಿದ್ದಂಥ ಗುಣಗಳಿರಬೇಕು. ಮತ್ತು ಏನಿದೆ ಅಂತ ನೋಡುವಾಗ ಕಚ್ಚಾಟ ಇದೆ, ಪ್ರತಿನಿತ್ಯ ಕಚ್ಚಾಟ, ಪ್ರತಿನಿತ್ಯ ವಿಭೇದಗಳು, ಪ್ರತಿನಿತ್ಯ ಹಗೆಗಳು, ಪ್ರತಿನಿತ್ಯ ದ್ವೇಷಗಳು, ಪ್ರತಿನಿತ್ಯ ಯಾವುದೋ ಒಂದು ಮೋಸಗಳು, ಸುಳ್ಳುಗಳು, ಅನ್ಯಾಯಗಳು, ಇದೆಲ್ಲ ನಡೀತಾ ಇದ್ದರೆ ಯೇಸುಕ್ರಿಸ್ತರ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದೀವಾ? ಕೆಲವರಾದರೆ ಗರ್ವಿಷ್ಠರು, ಇನ್ನು ಕೆಲವರಾದರೂ ಸೋಂಬೇರಿಗಳು, ಇನ್ನು ಕೆಲವರಾದರೆ ಹೊಟ್ಟೆ ಕಿಚ್ಚು ಪಡುವವರು, ಮತ್ತು ಕೆಲವರಾದರೂ ದ್ವೇಷ ಮಾಡುವವರು. ದ್ವೇಷ ಇದ್ದರೆ, ಹೊಟ್ಟೆ ಕಿಚ್ಚು ಇದ್ದರೆ, ಗರ್ವ ಇದ್ದರೆ, ಸೊಕ್ಕು ಇದ್ದರೆ, ಅಹಂಕಾರ ಇದ್ದರೆ ನೀನು ಯೇಸುಕ್ರಿಸ್ತರ ಸಭೆಯಲ್ಲಿ ಸೇರಿಸಲ್ಪಟ್ಟಿಲ್ಲ. ಸೇರಿಸಲ್ಪಟ್ಟಿದ್ದೀಯ ಅಂತ ನೀನು ಭ್ರಮೆಯಲ್ಲಿದ್ದೀಯ, ನೀನು ಅಷ್ಟೇ. ಸೇರಿಸಲ್ಪಟ್ಟಿದ್ದೀನಿ ಎಂದು ಭ್ರಮೆ ಇದೆ, ಸೇರಿಸಲ್ಪಟ್ಟಿದ್ದೀನಿ ಎಂದು ಭ್ರಮೆ ಇದೆ. ಭ್ರಮೆಯಲ್ಲಿದ್ದೀಯ ನೀನು. ಸೇರಿಸಲ್ಪಟ್ಟವ್ರು ಏನು ಮಾಡ್ತಾರೆ? ಸೇರಿಸಲ್ಪಟ್ಟವರು 45ನೇ ವಚನ, ತಮ್ಮ ತಮ್ಮ ಚರ ಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೆ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದಿದವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಲಿಗೆ ಸೇರಿಸುತ್ತಿದ್ದನು. ಅವರ ಮಂಡಲಿಗೆ ಸೇರಿಸುತ್ತಿದ್ದನು ಅಂದರೆ ಭಕ್ತರು ಎಲ್ಲೆಲ್ಲಿದ್ದಾರೋ ಭಕ್ತರು ಇರ್ತಾರೆ ನೋಡಿ. ಭಕ್ತರು ದೇವರಂದರೆ ಭಯ, ದೇವರಂದರೆ ಭಕ್ತಿ, ಯೇಸು ಕ್ರಿಸ್ತರಂದರೆ ಭಯ, ಭಕ್ತಿ ಎಲ್ಲಿ ಇದ್ದಾರೋ ಅವರೆಲ್ಲರನ್ನು ಸಭೆಗೆ ಸೇರಿಸ್ತಾ ಇದ್ದಾರಂತೆ. ದೇವರು ಸಭೆಗೆ ದೇವರೇ ಸೇರಿಸ್ತಾರಂತೆ. ಒಂದು ಸಾರಿ ಯೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳಿಗೆ. 4ನೇ ಅಧ್ಯಾಯಕ್ಕೆ ಬನ್ನಿ. 4ನೇ ಅಧ್ಯಾಯ ಅದೇ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 1ನೇ ವಚನದಿಂದ. ಅಪೊಸ್ತಲರು ಜನರಿಗೆ ಉಪದೇಶ ಮಾಡುತ್ತಾ ಸತ್ತವರು ಜೀವಿತರಾಗಿ ಹೇಳುವರು ಎಂಬುದನ್ನು ಯೇಸುವಿನ ದೃಷ್ಟಾಂತದಿಂದ ಸಾರುತ್ತಾ ಇದ್ದದಕ್ಕೆ ಯಾಜಕರು, ದೇವಾಲಯದ ಅಧಿಪತಿಯು, ಸದ್ದುಕಾಯರು ಅಸಮಾಧಾನಪಟ್ಟು ಅಪೊಸ್ತಲರು ಜನರ ಸಂಗಡ ಮಾತಾಡುತ್ತಿರುವಾಗಲೇ ಬಂದು ಅವರನ್ನು ಹಿಡಿದು, ಆಗಲೇ ಸಾಯಂಕಾಲವಾಗಿದ್ದರಿಂದ ಮರುದಿನದವರೆಗೆ ಕಾವಲಲ್ಲಿಟ್ಟರು. ಆದರೆ ದೇವರ ವಾಕ್ಯವನ್ನು ಕೇಳಿದವರಲ್ಲಿ ಅನೇಕರು ನಂಬಿದರು. ಗಂಡಸರ ಸಂಖ್ಯೆ ಸುಮಾರು 5,000 ತನಕ ಬೆಳೆಯಿತು. ಸುಮಾರು 5,000 ತನಕ ಬೆಳೆಯಿತು. ಅಪೊಸ್ತಲರು ಬೋಧನೆ ಮಾಡುವಾಗ ಅನೇಕರು ಬೆಳೀತಾ ಇದ್ದಾರೆ, ಅನೇಕರು ಬೆಳೀತಾ ಇದ್ದಾರೆ. ಬೆಳೆದಾಗ ಅವರ ಮಧ್ಯದಲ್ಲಿ ಹೇಗಿದ್ದಾರೆ? ಎಷ್ಟು ಜನ ಇದ್ದಾರೆ? ಕೇವಲ ಪುರುಷರ ಸಂಖ್ಯೆ 5,000. ಪುರುಷರ ಸಂಖ್ಯೆ 5,000 ಆಗಿರುವಾಗ ಸ್ತ್ರೀಯರ ಸಂಖ್ಯೆ ಎಷ್ಟಿರುತ್ತೆ? ಅವ್ರದ್ದೊಂದು 5,000 ಅಂದ್ಕೊಳ್ಳೋಣ. ಅಂದರೆ ಪ್ರಾರಂಭದಲ್ಲಿ ಸುಮಾರು ಅಷ್ಟು 1,000 ಜನ ಬೆಳೆದಿದ್ದಾರೆ. ಅಷ್ಟು 1,000 ಜನ ಬೆಳೆದಿರುವಾಗ ಅವರ ಮಧ್ಯದಲ್ಲಿ ಹೇಗೆ ಇದೆ ಅವರ ಸಭೆ? ಏನ್ರಿ ಸಭೆ ಹೇಗಿದೆ ಅಂತ ನೋಡುವಾಗ 32ನೇ ವಚನವನ್ನು ನೋಡಿ ಪ್ರಿಯರೇ. 32ನೇ ವಚನವನ್ನು, ನಂಬಿದ ಮಂಡಳಿಯವರ ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ಅಂದರೆ ದೇವರನ್ನು ನಂಬಿರುವಂಥ ಪ್ರಜೆಗಳು ಅವರು ಎಷ್ಟು ಜನ? ಸುಮಾರು 10,000 ಮಂದಿ ಇದ್ದಾರೆ. ಈ 10,000 ಮಂದಿ ಪ್ರಾರಂಭದಲ್ಲಿ ನೋಡುವಾಗ ಯಾವ ರೀತಿ ಇದ್ದಾರಂತ ನೋಡುವಾಗ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ಅಂದರೆ ಒಗ್ಗಟ್ಟಾಗಿದ್ದಾರೆ ಅವರೆಲ್ಲರೂ ಕೂಡ, ಒಗ್ಗಟ್ಟಾಗಿದ್ದಾರೆ ಅವರೆಲ್ಲರೂ ಕೂಡ. ಒಂದೇ ಪ್ರಾಣವು ಒಂದೇ ದೇಹವೂ ಆಗಿದಂತೆ. ಮನಸ್ಸು ಪ್ರಾಣವು ಒಂದೇ ಆಗಿತ್ತು. ಮನಸ್ಸು ಒಂದೇ, ಪ್ರಾಣ ಒಂದೇ. ಅಂದರೆ ಇವರೆಲ್ಲರೂ ಕ್ರಿಸ್ತನ ದೇಹದಲ್ಲಿ ಸೇರಿರುವಂಥವರು. ಸೇರಿದಾಗ ಆಲೋಚನೆ ಒಂದೇ, ಉದ್ದೇಶಗಳು ಒಂದೇ, ಎಲ್ಲ ದೇವರು ಯೇಸು ಕ್ರಿಸ್ತರ ಆಲೋಚನೆಗಳು. ಅವರಿಗೆ ಶಿರಸ್ಸು ಯಾರಂತ ನೋಡುವಾಗ ಯೇಸು ಕ್ರಿಸ್ತರು. ಅಂದರೆ ಆಲೋಚನೆಗಳು, ಅಂದರೆ ಜ್ಞಾನ ಕೊಡುವವರು. ಆ ಸಭೆ ಎಂಬ ದೇಹಕ್ಕೆ ಶಿರಸ್ಸು ಯೇಸು ಕ್ರಿಸ್ತರಾಗಿರುವಾಗ ಅವರ ಆಲೋಚನೆಗಳು ಎಲ್ಲ ಕೂಡ ಒಂದೇ ಆಗಿದೆ ಅಂತೆ. ಇವಾಗ ನಾವು ಎಷ್ಟು ಮಂದಿ ಇದ್ದೀವಿ? ಒಂದು ಸಭೆಯಲ್ಲಿ ಒಂದು 100 ಮಂದಿ ಇದ್ದರೆ 100 ಮಂದಿಗೆ ಸಾವಿರಾನುಗಟ್ಟಲೆ ಯೋಚನೆಗಳು ಬರುತ್ತೆ ರೀ.
ಇವರೊಂದು ಆಲೋಚನೆ, ಅವ್ರದ್ದೊಂದು 100 ಆಲೋಚನೆಗಳು, ಇವ್ರದ್ದೊಂದು 100 ಆಲೋಚನೆಗಳು, ಮತ್ತು ಇವ್ರದ್ದೊಂದು 100 ಆಲೋಚನೆಗಳು. ಒಂದೇ ಆಲೋಚನೆಗಳು ಇಲ್ವಾ? ಒಂದೇ ಯೋಚನೆಗಳು ಇಲ್ವಾ? ಒಂದೇ ಕೆಲಸ ಇಲ್ವಾ? ಒಂದೇ ಕೆಲಸ ಇಲ್ವಾ? ಒಂದೇ ಯೋಚನೆಗಳು ಇಲ್ವಾ? ಸಭೆಯಲ್ಲಿ ನೋಡುವಾಗ ಏನ್ರಿ ಕಿತ್ತಾಡ್ತಾ ಇರ್ತಾರೆ. ಕಿತ್ತಾಟಗಳು, ಜಗಳಗಳು, ಭಯಂಕರವಾದಂಥ ಜಗಳಗಳು. ದೇವರ ಸಭೆಯಾಗಿರುವಾಗ ಕಿತ್ತಾಟ ಯಾಕೆ? ನಿಜವಾದ ದೇವರ ಸಭೆಯಾಗಿರುವಾಗ ಕಿತ್ತಾಟಗಳು ಯಾಕೆ? ಒಡೆದಾಟಗಳು ಯಾಕೆ? ಜಗಳ ಯಾಕೆ? ಸಭೆಯಲ್ಲಿ ಜಗಳನ? ಸಭೆಯಲ್ಲಿ ಜಗಳ ಇದೆಯಂತಂದರೆ ಅಲ್ಲಿ ಗಮನಿಸಬೇಕು ಪ್ರಿಯರ ದೇವರ ಮಕ್ಕಳಿರ. ಒಂದು ವೇಳೆ ಜಗಳ ಬಂದಾಗ ಆ ಜಗಳವನ್ನು ಸರಿ ಮಾಡಬೇಕು. ಹಿರಿಯರು, ನಾಯಕರು ಅಂದರೆ ದೇವರ ಆಲೋಚನೆಯಲ್ಲಿ ಇದ್ದವರು, ದೇವರ ಜ್ಞಾನವನ್ನು ಪಡೆದವರು ಸರಿ ಮಾಡಬೇಕು. ಸರಿ ಮಾಡಿದ್ರೆ ಅದು ದೇವರ ಸಭೆ ಆಗುತ್ತೆ. ಮತ್ತು ಕಿರಿಕಿರಿಗಳು, ಜಗಳಗಳು ಇವೆಲ್ಲ ಕೂಡ ಬೆಳೆಸ್ಕೊಂಡು ಹೋದರೆ ಅದು ದೇವರ ಸಭೆ ಆಗಲ್ಲ. ಸುಳ್ಳು ಮಾತುಗಳನ್ನು ಹೇಳ್ಕೊಂಡು ಹೋದರೆ, ಅನೇಕ ತಪ್ಪುಗಳನ್ನು ಮಾಡಿಕೊಂಡು ಹೋದರೆ, ಅನೇಕ ಅನ್ಯಾಯಗಳನ್ನು ಮಾಡಿಕೊಂಡು ಹೋದರೆ, ಅನೇಕ ಮೋಸಗಳನ್ನು ಮಾಡಿಕೊಂಡು ಹೋದರೆ ಅದು ಸಭೆ ಆಗಲ್ಲ. ಅದು ದೇವರ ಸಭೆ ಆಗಲ್ಲ. ಅದು ದೇವರ ಹೆಸರಿನಲ್ಲಿ ಕ್ರಿಸ್ತ ವಿರೋಧಿಯ ಸಭೆ ಆಗುತ್ತೆ. ದೇವರ ಸಭೆ ಆಗಲ್ಲ. ಅನ್ಯಾಯಗಳು ಮಾಡಿಕೊಂಡು ಹೋಗಿ ಮೋಸಗಳನ್ನು ಮಾಡಿಕೊಂಡು ಹೋಗುತ್ತಾ ದೇವರ ಸಭೆ ಅಂತ ಹೇಳಿಕೊಂಡು ಹೋದರೆ ಅದು ಸಭೆ ಆಗುತ್ತಾ? ಸಭೆಯಲ್ಲ. ದೇವರ ಸಭೆಯಲ್ಲ ಅದು. ಯೇಸು ಕ್ರಿಸ್ತರ ಸಭೆಯಲ್ಲ ಅದು. ಯೇಸು ಕ್ರಿಸ್ತರ ಸಭೆ ಅಂದರೆ ಪರಿಶುದ್ಧವಾದದ್ದು, ಶ್ರೇಷ್ಠವಾದದ್ದು. ಶ್ರೇಷ್ಠವಾಗಿ ಜೀವಿಸಬೇಕು, ಶ್ರೇಷ್ಠವಾಗಿ ಜೀವಿಸಬೇಕು. ಆ ಕ್ರಿಸ್ತನ ಸಭೆಯಲ್ಲಿ, ಕ್ರಿಸ್ತನ ದೇಹದಲ್ಲಿ ಸೇರಿಸಲ್ಪಟ್ಟ ಮೇಲೆ ಆತ್ಮಿಕವಾಗಿ ಶ್ರೇಷ್ಠವಾಗಿ ಜೀವಿಸಬೇಕು. ಶ್ರೇಷ್ಠವಾಗಿ ನೋಡಿ, ಇವರನ್ನು ನೋಡಿ ಒಂದು ಸಾರಿ, ಅವ್ರನ್ನ ನೋಡಿ ಒಂದು ಸಾರಿ. ನಂಬಿದ ಮಂಡಳಿಯವರ ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ. ಎಲ್ಲರೂ ಅವರಿಗೆ ಉದುವಾಗಿ ಇತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಅವರಲ್ಲಿ ಏನ್ರಿ ಕೊರತೆ ಪಡುವವರು ಒಬ್ಬನೂ ಇರಲಿಲ್ಲ. ಕೊರತೆ ಪಡೋರಿಲ್ಲ, ಬಾಧೆ ಪಡೋರಿಲ್ಲ. ಸಾವಿರಾನುಗಟ್ಟಲೆ ಜನ ಇದ್ದಾರೆ ಪ್ರಿಯರ ದೇವರ ಮಕ್ಕಳಿಗೆ. ಎಲ್ಲರೂ ಉಲ್ಲಾಸದಿಂದ, ಸರಳ ಹೃದಯದಿಂದ, ಸರಳ ಹೃದಯ ಉಲ್ಲಾಸದಿಂದಲೂ ಸರಳ ಹೃದಯ ಅಂದರೆ ಹೃದಯದಲ್ಲಿ ಭಾರ ಏನಿಲ್ಲ ರೀ, ಸರಳವಾಗಿದೆ, ಸುಲಭವಾಗಿದೆ, ಉಲ್ಲಾಸ ಇದೆ. ದೇವರ ಮಕ್ಕಳೆಲ್ಲರೂ ಕೂಡಿದಾಗ ಏನ್ರಿ ಉಲ್ಲಾಸ, ಆನಂದ. ಸಹೋದರರು ಬಂದರು, ಅಕ್ಕಂದಿರು ಬಂದರು, ತಂಗಿಯರು ಬಂದರು, ಅಣ್ಣಂದಿರು ಬಂದರು ಅಂತೇಳಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾತನಾಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ, ಆತ್ಮಿಕವಾಗಿ ಬೆಳೀತಾ ಇದ್ದಾರೆ. ಸುವಾರ್ತೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸುವಾರ್ತೆ ಮಾಡೋರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ನೋಡಿ ಪ್ರಿಯರ ದೇವರ ಮಕ್ಕಳಿರ, 10 ಮಂದಿ ಇದ್ದರೆ 10 ತತಂಗಗಳಿರುತ್ತೆ ರೀ, ಕುತಂತ್ರಗಳಿರುತ್ತೆ. ಕುತಂತ್ರಗಳು, ಮಾಯಗಳು, ಮೋಸಗಳು, ಅನ್ಯಾಯಗಳು ನಡೀತಾ ಇರುತ್ತೆ. ಮತ್ತು ನಮ್ಮದು ದೇವರ ಸಭೆ ಅಂತ ಹೇಳ್ತಾರೆ, ನಮ್ಮದು ಯೇಸು ಕ್ರಿಸ್ತರ ಸಭೆ ಅಂತ ಹೇಳ್ತಾರೆ, ನಮ್ಮದು ಜೀವಸ್ವರೂಪನಾಗಿರುವಂಥ ದೇವರ ಸಭೆ ಅಂತ ಹೇಳ್ತಾರೆ. ನಮ್ಮದು ದೇವರ ಸಭೆ. ಈ ಪ್ರಪಂಚ ದೇಶದಲ್ಲಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರೋ ಒಂದು ಸರಿ ಯೋಚನೆ ಮಾಡಿ. ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದ್ದಾರೆ ಇವರೆಲ್ಲರೂ ಕೂಡ. ನಂಬಿದ ಮಂಡಳಿಯವರ ಹೃದಯವೂ ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಉದುವಾಗಿತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹು ಬಲವಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ ಅಂತ ಅವರೆಲ್ಲರೂ ಕೂಡ. ಈಗಿನ ಕಾಲದಲ್ಲಿ ಸಭೆಯವರು ಏನು ಮಾಡ್ತಾ ಇದ್ದಾರೆ? ಏನು ಬಲವಾದ ಸುವಾರ್ತೆ ಹೇಳ್ತಾ ಇದ್ದಾರೆ? ಏನು ಬಲವಾಗಿ ಯೇಸು ಕ್ರಿಸ್ತರ ಬಗ್ಗೆ ಸಾರ್ತಾ ಇದ್ದಾರೆ? ಎಲ್ಲ ಮಾಯಾ ಬೋಧನೆಗಳು, ಮಾಯಾ ಬೋಧನೆಗಳು, ಮೋಸ ಮಾಡುವಂಥ ಬೋಧನೆಗಳಿದೆ ರೀ. ಅವ್ರು ನೋಡಿ ಎಷ್ಟು ಅದ್ಭುತವಾಗಿ ಸಾರಿದ್ದಾರೆ. ಅವರಲ್ಲಿ ಕೊರತೆ ಪಡುವವರಿಲ್ಲ. ಅಂದರೆ ಅದ್ಭುತವಾದಂಥ ದೇವರ ಸಭೆ, ಕ್ರಿಸ್ತನ ಸಭೆ ಅಂದರೆ ಅವರು, ಕ್ರಿಸ್ತನ ಸಭೆಯವರು, ಜೀವ ಸ್ವರೂಪನಾಗಿರುವಂಥ ದೇವರ ಸಭೆಯವರು, ಕ್ರಿಸ್ತನ ಸಭೆಯವರು ಅಂದರೆ ಅವರು.
ಅವರಲ್ಲಿ ಏನಿದೆ ಅಂತ ನೋಡುವಾಗ ಪ್ರೀತಿ ಇದೆ, ಜ್ಞಾನ ಇದೆ, ಅನ್ಯೋನ್ಯತೆ ಸಹವಾಸ ಇದೆ, ವಾಕ್ಯವನ್ನು ಕೇಳುವಂಥ ಮನಸ್ಸು ಇದೆ, ಕಲಿಯುವಂಥ ಮನಸ್ಸು ಇದೆ, ಪ್ರಾರ್ಥನೆ ಮಾಡುವಂಥ ಮನಸ್ಸು ಇದೆ, ತ್ಯಾಗ ಮಾಡುವಂಥ ಮನಸ್ಸು ಇದೆ. ನಮ್ಮಲ್ಲೇನಿದೆ? ಕೇಳ್ತೀವಿ, ಕಲ್ಲುಗಳ ಹಾಗೆ ಮನೆಯಲ್ಲಿ ಕೂತ್ಕೊಳ್ತಾ ಇರ್ತೀವಿ. ಕಲ್ಲುಗಳು ಕೇಳ್ತೀವಿ, ಹೊರಗಡೆ ಎಲ್ಲಿಗೆ ಹೋಗಲ್ಲ. ಕೇಳ್ತೀವಿ, ಹೊರಗಡೆ ಎಲ್ಲಿಗೆ ಹೋಗಲ್ಲ. ಸುವಾರ್ತಿಗೆ ಹೋಗಲ್ಲ, ಧ್ಯಾನ ಮಾಡಲ್ಲ, ವಾಕ್ಯ ಓದಲ್ಲ. ಕೆಲಸ 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 ಕೆಲಸ, 24 ಗಂಟೆ ಕೆಲಸ. ಲೋಕದಲ್ಲಿ ವಿದ್ಯೆಯನ್ನು ಕಲಿಬೇಕು, ಉದ್ಯೋಗವನ್ನು ಪಡಿಬೇಕು, ಸಂಪಾದನೆ ಗಳಿಸ್ಬೇಕು. ಸಂಪಾದನೆ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇಲ್ಲ. ಉದ್ದೇಶ ಏನಾಗಿರಬೇಕು ಗೊತ್ತಾ? ದೇವರ ಸೇವೆ ಆಗಿರಬೇಕು, ದೇವರ ಪ್ರೀತಿ ಸಾರುವಂಥದ್ದಾಗಿರಬೇಕು, ದೇವರ ಸಭೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಪ್ರಯತ್ನ ಆಗಿರಬೇಕು. ಈ ಲೋಕದಲ್ಲಿ ಸಂಪಾದನೆ, ಈ ಲೋಕದಲ್ಲಿ ಏನೋ ಅಂದುಕೊಂಡ್ರೆ ಮೋಸ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಮೋಸ. ಪ್ರಿಯರಾದ ದೇವರ ಮಕ್ಕಳಿರ, ಒಂದು ಸಾರಿ ಯೋಚನೆ ಮಾಡಿ, ನಾವು ಎಲ್ಲಿದ್ದೀವಿ, ಯಾರ ಬಳಿಯಲ್ಲಿದ್ದೀವಿ, ಯಾವ ಆಲೋಚನೆಯಲ್ಲಿದ್ದೀವಿ? ದೇವರ ಆಲೋಚನೆಯಲ್ಲಿರಬೇಕು. ಅವರೆಲ್ಲರೂ ಕೂಡ ದೇವರ ಆಲೋಚನೆಯಲ್ಲಿದ್ದಾರೆ. ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ, ಸುವಾರ್ತೆ ಮಾಡಿದ್ದಾರೆ, ಕೆಲಸ ಮಾಡಿಕೊಂಡಿದ್ದಾರೆ. ಅವ್ರಿಗೇನು ಕೆಲಸ ಬರುತ್ತೋ, ಏನು ಕೆಲಸ ಮಾಡೋಕ್ಕಾಗುತ್ತೋ ಆ ಕೆಲಸ ಮಾಡಿಕೊಂಡು ದೇವರ ಸಭೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ನಮ್ಮ ಪ್ರಯತ್ನ ಏನಂತ ನೋಡುವಾಗ ಏನ್ರಿ, ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ನಮ್ಮ ಹೊಟ್ಟೆ, ನಮ್ಮ ಕುಟುಂಬದ ಹೊಟ್ಟೆಗಳು, ಮತ್ತು ನಮ್ಮದು ದೇವರ ಸಭೆ ಅಂತ ಹೇಳ್ಕೊಡ್ತೀವಿ. ಎಲ್ಲ ನೋಡಿ, ಎಲ್ಲ ಸಭೆಯವರನ್ನು ಒಂದು ಸರಿ ಯೋಚನೆ ಮಾಡಿ. ಕೆಲವರಾದರೆ ದೇವರ ಸಭೆ ಹೆಸರೇ ಬಿಟ್ಟಿದ್ದಾರೆ, ಯೇಸು ಕ್ರಿಸ್ತರ ಹೆಸರೇ ಬಿಟ್ಟಿದ್ದಾರೆ, ಹಬ್ಬದ ಹೆಸರುಗಳನ್ನು ಇಟ್ಕೊಂಡಿದ್ದಾರೆ. ಹಬ್ಬದ ಹೆಸರುಗಳನ್ನು ಇಟ್ಕೊಂಡ್ರೆ ಅವರು ಪರಲೋಕಕ್ಕೆ ಹೋಗಲ್ಲ. ಯಾಕೆಂದರೆ ಸಭೆಗೋಸ್ಕರ ಪ್ರಾಣ ಕೊಟ್ಟವರು ಯೇಸು ಕ್ರಿಸ್ತರು. ಹಬ್ಬ ಪ್ರಾಣ ಕೊಟ್ಟಿಲ್ಲ. ಹಬ್ಬ ಏನಾದರೂ ಪ್ರಾಣ ಕೊಟ್ಟಿದೆ ಏನ್ರಿ? ಹಲೋ, ಹಬ್ಬ ಏನಾದರೂ ಪ್ರಾಣ ಕೊಟ್ಟಿದೆಯಾ? ಯೇಸು ಕ್ರಿಸ್ತರು ಪ್ರಾಣ ಕೊಟ್ಟಿದ್ದಾರಾ? ಹಬ್ಬ ಏನಾದರೂ ರಕ್ತ ಸುರಿಸಿದೆಯಾ? ಪಂಚಶತಮ ಹಬ್ಬ ಅಂತ ಹೇಳ್ಕೊಳ್ತಾರೆ. ಹಬ್ಬದ ಸಭೆ, ಬೆತ್ಲೆಹೇಮ್ ಸಭೆ, ಇಸ್ರಾಯೇಲ್ ಸಭೆ, ಕಾನಾನ್ ಸಭೆ, ಸಿಯೋನು ಸಭೆ ಅಂದರೆ ಊರುಗಳ ಹೆಸರು ಇಟ್ಕೊಂಡಿದ್ದಾರೆ. ಸಭೆ ಅಂದರೆ ಊರುಗಳ ಹೆಸರು, ಹಬ್ಬದ ಹೆಸರುಗಳು, ಮನುಷ್ಯರ ಹೆಸರುಗಳು ಇಟ್ಕೊಂಡಿದ್ದಾರೆ. ಮನುಷ್ಯರ ಹೆಸರು ಇಟ್ಕೊಂಡ್ರೆ ಅದು ದೇವರ ಸಭೆ ಆಗಲ್ಲ. ಹಬ್ಬದ ಹೆಸರು ಇಟ್ಕೊಂಡ್ರೆ ಅದು ದೇವರ ಸಭೆ ಆಗಲ್ಲ. ಜಾಗದ ಹೆಸರು ಇಟ್ಕೊಂಡ್ರೆ ಅದು ದೇವರ ಸಭೆ ಆಗಲ್ಲ. ದೇವರ ಸಭೆ ಅಂದರೆ ಯೇಸು ಕ್ರಿಸ್ತರು. ಮೊಟ್ಟ ಮೊದಲು ಯೇಸು ಕ್ರಿಸ್ತರ ಸಭೆ ಅಂತಲೇ ಇರಬೇಕು. ಯೇಸು ಕ್ರಿಸ್ತರ ಸಭೆ ಇಂಥ ಊರಲ್ಲಿ, ಯಾವುದರಲ್ಲಿ? ಬಾಗ್ಲೂರಿನಲ್ಲಿ ದೇವರ ಸಭೆ, ಯಲಹಂಕದಲ್ಲಿ ದೇವರ ಸಭೆ, ಶಿವಾಜಿನಗರದಲ್ಲಿ ದೇವರ ಸಭೆ, ರಾಯಚೂರಿನಲ್ಲಿ ದೇವರ ಸಭೆ, ಮಾನ್ವಿಯಲ್ಲಿ ದೇವರ ಸಭೆ, ಮಂಗಳೂರಿನಲ್ಲಿ ದೇವರ ಸಭೆ, ಉಡುಪಿಯಲ್ಲಿ ದೇವರ ಸಭೆ, ಮೈಸೂರಲ್ಲಿ ದೇವರ ಸಭೆ, ಮಂಡ್ಯದಲ್ಲಿ ದೇವರ ಸಭೆ, ಬೀದರಲ್ಲಿ ದೇವರ ಸಭೆ. ಆ ಪ್ರಾಂತಗಳಲ್ಲಿ ಆ ಊರ ಹೆಸರು ಇಲ್ಲ, ಗ್ರಾಮದ ಹೆಸರು ಇಲ್ಲ, ಹಳ್ಳಿ ಹೆಸರು ಇರುತ್ತೆ ನೋಡಿ. ಇಂಥ ಊರಲ್ಲಿ ಯೇಸು ಕ್ರಿಸ್ತರ ಸಭೆ ಅಂತಲೇ ಇರಬೇಕು. ಮನುಷ್ಯರ ಹೆಸರು ಇಟ್ಕೊಂಡಿದ್ದೀರಾ? ಮನುಷ್ಯರ ಹೆಸರು ಇಟ್ಕೊಂಡ್ರೆ ಹೋಯ್ತು. ಹಬ್ಬದ ಹೆಸರುಗಳು ಇಟ್ಕೊಂಡ್ರೆ ಅದು ಹೋಯ್ತು ಸಭೆ, ದೇವ್ರ ಸಭೆ ಅಲ್ಲ. ಹಬ್ಬದ ಹೆಸರು ಇಟ್ಕೊಂಡ್ರು, ಮನುಷ್ಯರ ಹೆಸರು ಇಟ್ಕೊಂಡ್ರು, ಜಾಗದ ಹೆಸರು ಇಟ್ಕೊಂಡ್ರು, ಊರ ಹೆಸರುಗಳು ಇಟ್ಕೊಂಡ್ರು, ಅದು ದೇವರ ಸಭೆ ಆಗೋದಿಲ್ಲ. ಮೊಟ್ಟ ಮೊದಲು ಹೆಸರು ದೇವ್ರದೇ ಇರಬೇಕು. ಆನಂತರ ವಾಕ್ಯದ ಪ್ರಕಾರ ಬೋಧನೆ ಇರಬೇಕು. ವಾಕ್ಯದ ಪ್ರಕಾರ ಬೋಧನೆ ಇರಬೇಕು. ಆನಂತರ ಅನ್ಯೋನ್ಯತೆ ಸಹವಾಸ ಇರಬೇಕು. ಅನ್ಯೋನ್ಯತೆ ಸಹವಾಸ ಇರಬೇಕು. ಪ್ರಾರ್ಥನೆಯಲ್ಲೇ ಇರಬೇಕು. ತ್ಯಾಗ ಇರಬೇಕು. ಪ್ರತಿಯೊಂದು ಕೂಡ ಇರಬೇಕು. ಅದು ಶ್ರೇಷ್ಠವಾದ ಸಭೆ. ಅದು 1ನೇ ಶತಮಾನದಲ್ಲಿ ಸ್ಥಾಪನೆಯಾಗಿರುವಂಥ ಸಭೆ. ಆ ಸಭೆ ಹೆಸರು ಇಟ್ಕೊಂಡ ಮೇಲೆ ಹಾಗೇನೆ ಜೀವಿಸಬೇಕು. ಒಂದು ವೇಳೆ ವಿರುದ್ಧವಾಗಿ ಏನು ಮಾಡಿದ್ರೂ ಪರವಾಗಿಲ್ಲ ಅಂದರೆ ಬೆಂಕಿಯ ಕೊಂಡಕ್ಕೆ ಹೋಗ್ತೀವಿ. ಎಲ್ಲಿಗೆ ಹೋಗ್ತೀವಿ? ಬೆಂಕಿಯ ಕೊಂಡಕ್ಕೆ. ಆ ನಿಜವಾದ ಸಭೆಗೆ ಎಂತೆಂಥ ಅಧಿಕಾರ ಕೊಟ್ಟಿದ್ದಾರಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಆ ರೀತಿ ಇದ್ದರೆ, ಆ ರೀತಿ ನಿಜವಾದ ಸಭೆ ಇದ್ದರೆ, ಅಂಥ ಸಭೆಯನ್ನು ಕುರಿತು ಏನು ನಡೀತಾ ಇದೆಯೋ ಒಂದು ಸಾರಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಿಂದ, ನಾನು ಈ ಸುವಾರ್ತೆಗೆ ಅಂದರೆ ದೇವರ ಜೀವ ಸ್ವರೂಪನಾಗಿರುವಂಥ ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟು ಯೇಸು ಕ್ರಿಸ್ತನ ಸುವಾರ್ತೆಗೆ ಸೇವಕನಾದೆನು. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ
ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದ್ದೆಂದು ತಿಳಿಸುವ ಹಾಗೆಯೂ ದೇವಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು. ಅಂದರೆ ಕ್ರೈಸ್ತ ಸಭೆಯ ಮೂಲಕ, ದೇವರ ಜೀವ ಸ್ವರೂಪನಾದ ಕ್ರೈಸ್ತ ಸಭೆಯ ಮೂಲಕ ಏನೇನು ಕೆಲಸ ನಡೀತಾ ಇದೆಯೋ, ಏನೇನು ಕಾರ್ಯಕ್ರಮ ನಡೀತಾ ಇದೆಯೋ ಅದು ಪರಲೋಕದಲ್ಲಿ ನೋಡ್ತಾ ಇದ್ದಾರಂತೆ. ಪರಲೋಕದಲ್ಲಿ ಪ್ರಕಟವಾಗೋದಕ್ಕೆ ಈ ಅಧಿಕಾರವನ್ನು ಕೊಟ್ಟಿದ್ದಾರಂತೆ. ಪರಲೋಕದಲ್ಲಿ ಯಾರಿದ್ದಾರಂತ ನೋಡುವಾಗ ಅಧಿಕಾರಿಗಳಿದ್ದಾರೆ, ರಾಜತ್ವಗಳು ಅಂದರೆ ಕೋಟಿ ದೇವದೂತರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಹಿರಿಯರಿದ್ದಾರೆ. ಅವರೆಲ್ಲರೂ ಕೂಡ ನೋಡ್ತಾ ಇದ್ದಾರಂತೆ ಭೂಲೋಕದಲ್ಲಿ ದೇವರ ಸಭೆಯವರು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಎಂದು. ಅರ್ಥ ಆಗುತ್ತಾ? ಭೂಲೋಕದಲ್ಲಿ ದೇವರ ಸಭೆಯಾಗಿರುವಂಥ ನಾವೆಲ್ಲರೂ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಎಂದು ಪರಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಅಧಿಕಾರಿಗಳಿದ್ದಾರೆ, ಹಿರಿಯರು ಇದ್ದಾರೆ, ಕೋಟಿ ದೇವದೂತರಿದ್ದಾರೆ. ಅವರೆಲ್ಲರೂ ನೋಡ್ತಾ ಇದ್ದಾರಂತೆ, ಅಣಿಕಾಗ್ತಾ ಇದ್ದಾರಂತೆ. ಎಲ್ಲೆಲ್ಲಿ ದೇವರ ಸಭೆ ಇದೆ, ಯೇಸು ಕ್ರಿಸ್ತರ ಸಭೆ ಹೆಸರಿದೆ, ಆದರೆ ಕ್ರಿಯೆಗಳು ಸರಿಯಿಲ್ಲ. ಇವನು ಬೋಧನೆ ಮಾಡೋದಕ್ಕೆ ಸ್ಟಡಿಯಾಗಿ ಬಂದಿದ್ದಾನೆ, ಮನೆಯಲ್ಲಿ ನೋಡಿದ್ರೆ ಎಲ್ಲ ಕಿರಿಕಿರಿ ಇದೆ ಇವನು ಮನೆಯಲ್ಲಿ. ಇವನು ಬೋಧಕನಲ್ಲ, ಇದು ಸಭೆನೂ ಅಲ್ಲ. ಅವನೇನು ಹೊರಗಡೆ ಹೋಗ್ತಾ ಇದ್ದಾನೆ, ಆ ಕಡೆ ಈ ಕಡೆ ತಿರುಗಾಡಿ ಬರ್ತಾ ಇದ್ದಾನೆ, ಹುಚ್ಚು ನಾಯಿಯಾಗಿ ತಿರುಗಾಡಿ ಬರ್ತಾ ಇದ್ದಾನೆ. ಒಬ್ಬ ಸೇವಕನೆಂದು ಹುಚ್ಚು ನಾಯಿಯಾಗಿ ತಿರುಗಾಡಿ ಬರ್ತಾ ಇದ್ದಾನೆ, ಅಲ್ಲಿಗೆ ಇಲ್ಲಿಗೆ ಹೋಗ್ತಾ ಇದ್ದಾನೆ. ಹೊರಗಡೆ ಅನೇಕ ಪಾಪಗಳನ್ನು ಸಭೆಯಲ್ಲಿ ಸೇರಿದವರು ಇವ್ರು ನೋಡುವಾಗ ಭಾನುವಾರ ಬರ್ತಾ ಇದ್ದಾರೆ, ದೇವರ ಸಭೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇವರು ಕೂಡ ನೋಡುವಾಗ ಅವರವರ ಕೆಲಸಗಳು ಏನು ಕೆಲಸ? ಲೋಕದ ಕೆಲಸನೇ. ಮತ್ತು ನಿಜವಾದ ಸಭೆ 1ನೇ ಶತಮಾನದಲ್ಲಿ ಸ್ಥಾಪನೆಯಾಗಿರುವಂಥ ಸಭೆ ಇದೆ ನೋಡಿ, ಅದು ಅಪೊಸ್ತಲರ ಮೂಲಕ ಅದ್ಭುತವಾದಂಥ ದೇವರ ಸಭೆ. ಅಂಥ ಒಂದು ಸಭೆ ಎಲ್ಲಾದರೂ ಇದ್ದರೆ, ಅಂಥ ಸಭೆ ಇದ್ದರೆ ಅವರನ್ನು ನೋಡ್ತಾರಂತೆ. ನಿಜವಾದ ಸಭೆ ಬೇಕು, ಆತ್ಮಿಕವಾದಂಥ ಸಭೆ ಬೇಕು, ಅನ್ಯೋನ್ಯತೆಯಲ್ಲಿ ಇರುವಂಥ ಸಭೆ ಬೇಕು. ಅನ್ಯೋನ್ಯತೆಯಲ್ಲಿ ಇದ್ದೀವಾ? ಆತ್ಮಿಕ ರೀತಿಯಲ್ಲಿ ಬೆಳೀತಾ ಇದ್ದೀವಾ? ಅಥವಾ ಎಲ್ಲ ಕಿರಿಕಿರಿ ಇದೆಯಾ? ಸಮಸ್ಯೆಗಳಿದೆಯಾ? ಸಮಸ್ಯೆಗಳಿದ್ದರೂ ಕೂಡ, ಏನೇ ಸಮಸ್ಯೆಗಳಿದ್ದರೂ ಕೂಡ ಮನೇಲಿ ಕೂತ್ಕೊಳ್ಳೋದಲ್ಲಪ್ಪ. ಮನೇಲಿ ಕೂತ್ಕೊಂಡು ಸುಮ್ಮನೆ ಚಿಂತೆ ಮಾಡೋದಲ್ಲಪ್ಪ. ಬರಬೇಕು, ದೇವರ ಸಹವಾಸದಲ್ಲಿರಬೇಕು, ಅನ್ಯೋನ್ಯತೆ ಸಹವಾಸದಲ್ಲಿರಬೇಕು, ಪ್ರಾರ್ಥನೆಯಲ್ಲಿರಬೇಕು, ಭಕ್ತಿಯಲ್ಲಿರಬೇಕು. ಯಾರನ್ನು ನೋಡಿ ಮನೇಲಿ ಕೂತ್ಕೊಳ್ಳೋದಲ್ಲ, ಯಾರನ್ನು ನೋಡಿ ಮನೆಯಲ್ಲಿ ಕೂತ್ಕೊಳ್ಳೋದು ಅಲ್ಲ, ಯಾರನ್ನು ನೋಡಿ ಇಷ್ಟ ಬಂದಾಗೆ ಮಾತಾಡೋದು ಅಲ್ಲ, ಮತ್ತು ಅವರೇನೋ ನನಗೆ ಪ್ರೀತಿ ತೋರಿಸಿಲ್ಲ ಅಂತೇಳಿ ಅವ್ರನ್ನ ನಿಂದಿಸೋದು ಅಲ್ಲ. ನಾವು ಪ್ರೀತಿ ತೋರಿಸ್ಬೇಕು, ನಾವು ಸೇವೆ ಮಾಡಬೇಕು, ನಾವು ತ್ಯಾಗ ಮಾಡಬೇಕು, ಸೇವೆ ಮಾಡಬೇಕು, ಪ್ರೀತಿ ಮಾಡಬೇಕು, ಸುವಾರ್ತೆ ಸಾರಬೇಕು, ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು. ಒಂದು ವೇಳೆ ಯಾರಾದರೂ ಶತ್ರುಗಳಿದ್ದರೆ ಅವರನ್ನು ಕ್ಷಮಿಸಬೇಕು, ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಬೇಡಬೇಕು. ಅದು ದೇವರ ಸಭೆ, ಅದು ಯೇಸು ಕ್ರಿಸ್ತರ ಸಭೆ. ಒಬ್ಬರು ಒಂದು ಮಾತಂದರೆ ಆಗಲ್ಲ ನಮಗೆ. ಯಾರಾದರೂ ಒಬ್ಬರಂದರೆ ಸಹಿಸ್ಕೊಳ್ತೀವ? ಅಣ್ಣ ತಮ್ಮನಿಗಂದರೆ ಸಹಿಸ್ಕೊಳ್ಳಲ್ಲ, ತಮ್ಮ ಅಣ್ಣನಿಗಂದರೆ ಸಹಿಸ್ಕೊಳ್ಳಲ್ಲ, ತಂದೆ ತಾಯಿಗಳು ಮಕ್ಕಳಿಗೆಂದರೆ ಸಹಿಸ್ಕೊಳ್ಳಲ್ಲ, ಮಕ್ಕಳು ಇನ್ನೊಬ್ಬರಿಗೆ ಮಾತಾಡಿದ್ರು ಸಹಿಸ್ಕೊಳ್ಳಲ್ಲ. ಇವರು ಭಕ್ತರು, ಅವ್ರು ಬೋಧಕರು, ಎಲ್ಲ ಬೋಧಕರು. ಆ ಬೋಧಕರ ಮನೆಯಲ್ಲೇ ದೊಡ್ಡ ದೊಡ್ಡ ಗಲಾಟೆಗಳು. ಬೋಧಕರ ಮನೆಯಲ್ಲಿ ದೊಡ್ಡ ದೊಡ್ಡ ಗಲಾಟೆಗಳು. ಇನ್ನೆಲ್ಲಿ ಪ್ರಪಂಚ ಉದ್ಧಾರ ಆಗುತ್ತೆ? ಇನ್ನೆಲ್ಲಿ ಸಮಾಜ ಉದ್ಧಾರ ಆಗುತ್ತೆ? ಆಸ್ತಿ ಹೋದರೆ ಹೋರಾಟ ಮಾಡ್ತಾರೆ ಇವರು, ಅಂತಸ್ತು ಹೋದರೆ ಹೋರಾಟ ಮಾಡ್ತಾರೆ ಇವರು, ಮಾನ ನಷ್ಟವಾದರೂ ಹೋರಾಟ ಮಾಡ್ತಾರೆ ಇವರು. ದೇವ್ರಿಗೋಸ್ಕರ ಹೋರಾಟ ಎಲ್ಲಿ? ವಾಕ್ಯದಗೋಸ್ಕರ ಹೋರಾಟ ಎಲ್ಲಿ? ವಾಕ್ಯದಗೋಸ್ಕರ ಹೋರಾಟ, ಭಕ್ತಿಯನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಹೋರಾಟ. ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಸಭೆಯಲ್ಲಿ ಸೇರಿದ ಮೇಲೆ, ಕ್ರಿಸ್ತನ ಸಭೆಯಲ್ಲಿ ಸೇರಿದ ಮೇಲೆ ಏನ್ರಿ, ಈ ಲೋಕದಲ್ಲಿ ಯಾವ ಆಸೆಗಳನ್ನು ಇಟ್ಕೋಬಾರ್ದು ಪ್ರಿಯರೇ. ಈ ಲೋಕದಲ್ಲಿ ಆಸೆಗಳನ್ನು ಇಟ್ಕೋಬಾರ್ದು. ಅಂದರೆ ಸಭೆಯನ್ನು ಕಾಪಾಡೋದಕ್ಕೆ ಪ್ರಯತ್ನ ಮಾಡಬೇಕು, ಸಭೆಯಲ್ಲಿದ್ದಂಥ ವಿಶ್ವಾಸಿಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು, ಅವರಿಗೆ ಆತ್ಮಿಕವಾದಂಥ ಆಹಾರವನ್ನು ಕೊಡಬೇಕು, ಆತ್ಮಿಕವಾದಂಥ ಆಹಾರವನ್ನು ಜ್ಞಾನದಲ್ಲಿ ಬೆಳೆಸಬೇಕು, ಕಷ್ಟಪಡಬೇಕು. ಪ್ರತಿಯೊಬ್ಬರು ಕೂಡ
ಪ್ರತಿಯೊಬ್ಬರು ಸೇವಕರು, ವಿಶ್ವಾಸಿಗಳು ಎಲ್ಲರೂ ಕಷ್ಟಪಡಬೇಕು. 1ನೇ ಶತಮಾನದಲ್ಲಿ ಅವರೆಲ್ಲರೂ ಕೂಡ ಕಷ್ಟಪಟ್ಟಿದ್ದಾರೆ, ಸೇವೆ ಮಾಡಿದ್ದಾರೆ, ತಮ್ಮ ಬದುಕುಗಳನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಹಾಗೆ ಇದ್ದರೆ ಪರಲೋಕದಲ್ಲಿ ದೇವದೂತರು ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಅಧಿಕಾರವನ್ನು ಕೊಟ್ಟಿದ್ದಾರೆ. ನೋಡಿ, ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು. ನಾನಾ ವಿಧವಾದಂಥ ಜ್ಞಾನ ಅಂದರೆ ಆದಿಕಾಂಡದಿಂದ ಏನೇನು ದೇವರು ಮರೆ ಮಾಡಿದ್ದಾರೋ ಅವೆಲ್ಲ ಕೂಡ ಕ್ರಿಸ್ತನ ಸಭೆಯವರು ಸಾರಬೇಕು. ಕ್ರಿಸ್ತನ ಸಭೆಯವರು ಸಾರಬೇಕು ಅಂದರೆ ಯೇಸು ಕ್ರಿಸ್ತರ ಸಭೆಯ ಮೂಲಕ ಸಾರಲ್ಪಡಬೇಕು, ಬೋಧಿಸಲ್ಪಡಬೇಕು. ಅದು ಸಭೆಯ ಮೂಲಕ ಬೋಧಿಸಲ್ಪಡಬೇಕು. ಅದು ನೋಡಿದಾಗ ಪರಲೋಕದಲ್ಲಿ ನೋಡಿ, ಹಬ್ಬ ಎಷ್ಟು ಅದ್ಭುತವಾದಂಥ ಜ್ಞಾನ ಹೇಳ್ತಾ ಇದ್ದಾರೆ, ಎಷ್ಟು ಅದ್ಭುತವಾಗಿ ಇವರು ನಡ್ಕೊಳ್ತಾ ಇದ್ದಾರೆ. ಇವರ ಅನ್ಯೋನ್ಯತೆ ಸಹವಾಸ ಅದ್ಭುತ, ಇವರ ಪ್ರಾರ್ಥನೆ ಅದ್ಭುತ, ಇವ್ರ ಬೋಧನೆ ಅದ್ಭುತ, ಕುಟುಂಬದಲ್ಲಿ ಅದ್ಭುತ, ಸಭೆಯಲ್ಲಿ ಅದ್ಭುತ. ಅವರ ಪ್ರವರ್ತನೆ ನೋಡಿ ಪರಲೋಕದಲ್ಲಿ ಆನಂದ ಪಡ್ತಾರೆ. ಪ್ರಿಯರಾದ ದೇವರು ಭಕ್ತರು ಪರಲೋಕದಲ್ಲಿ ನೋಡ್ತಾರೆ ನಮ್ಮನ್ನು, ಸಭೆಯಲ್ಲಿ ಇದ್ದವರನ್ನು ನೋಡ್ತಾರೆ ನಮ್ಮನ್ನು. ಅಂದರೆ ಕ್ರಿಸ್ತನ ಸಭೆ ಎಷ್ಟು ಶ್ರೇಷ್ಠವಾದದ್ದು ಒಂದು ಸರಿ ಯೋಚನೆ ಮಾಡಿ. ಜೀವವುಳ್ಳ ದೇವರ ಸಭೆ ಎಷ್ಟು ಶ್ರೇಷ್ಠವಾದದ್ದು ಒಂದು ಸರಿ ಯೋಚನೆ ಮಾಡಿ. ದೇವರ ಸಭೆ, ಆ ದೇವರ ಸಭೆಯಲ್ಲಿ ಕಪಟ ಇರಕೂಡ್ದು, ವೇಷಧಾರಣೆ ಇರಕೂಡ್ದು, ಸುಳ್ಳು ಇರಕೂಡ್ದು, ಮಾಯ ಇರಕೂಡ್ದು, ಮೋಸ ಇರಕೂಡ್ದು. ಮೋಸ ಇದೆಯಾ? ಅನ್ಯಾಯ ಇದೆಯಾ? ಸಭೆಯಿಂದ ಹೇಳಿಕೊಂಡು ಮೋಸ ನಡೀತಾ ಇದೆಯಾ? ಅಲ್ಲಿ ಅನ್ಯಾಯ ನಡೀತಾ ಇದೆಯಾ? ಅಲ್ಲಿ ಜಗಳ ಇದೆಯಾ? ಅದು ದೇವರ ಸಭೆ ಆಗಲ್ಲ ರೀ, ದೇವರ ಸಭೆ ಆಗಲ್ಲ. ಕೊನೆಯದಾಗಿ ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನವನ್ನು ನೋಡಿ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡುಕೊಳ್ಳಬೇಕಾದ ರೀತಿಯು ನಿಮಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಸಭೆಯು ಸತ್ಯಕ್ಕೆ ಸ್ತಂಭವು, ಸತ್ಯಕ್ಕೆ ಸ್ತಂಭ ಸಭೆ. ಸತ್ಯಕ್ಕೆ ಸ್ತಂಭ ಆಗಿದೆಯಾ ಸಭೆ? ಸತ್ಯ ಇದೆಯಾ ಅಥವಾ ವಿಗ್ರಹಾರಾಧನೆ ನಡೀತಾ ಇದೆಯಾ? ವಿಗ್ರಹಾರಾಧನೆ ನಡೆದರೆ ಅದು ಸಭೆಯಲ್ಲ. ವಿಗ್ರಹಾರಾಧನೆ ಅಂದರೆ ನೋಡಿ, ಒಂದು ಸಾರಿ ಯೇಸು ಕ್ರಿಸ್ತರ ಒಂದು ಸಿಲುಬೆ ಗುರ್ತನ್ನಿಟ್ಕೊಂಡು ಅದ್ರ ಮುಂದೆ ಹೋಗಿ ಪ್ರಾರ್ಥನೆ ಮಾಡೋದು, ವಿಜ್ಞಾಪನೆ ಮಾಡೋದು, ಅದು ವಿಗ್ರಹಾರಾಧನೆ. ಮರಿಯಮ್ಮಳ ವಿಗ್ರಹ ಇಟ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದು ವಿಗ್ರಹಾರಾಧನೆ. ಸತ್ಯಕ್ಕೆ ಸ್ತಂಭವಲ್ಲ ಅದು. ಆ ಸಭೆ ಸತ್ಯಕ್ಕೆ ಸ್ತಂಭವಲ್ಲ. ಆನಂತರ ವಾಕ್ಯಕ್ಕೆ ಭಿನ್ನವಾಗಿ ಬೋಧನೆ ನಡೆದರೆ ಅದು ಸತ್ಯಕ್ಕೆ ಸ್ತಂಭವಲ್ಲ. ಅಂದರೆ ಭಿನ್ನವಾದ ಬೋಧನೆ ಮಾಡಿದರೆ ಅದು ಸತ್ಯವಾದ ಸಭೆಯಲ್ಲ. ಭಿನ್ನವಾದಂಥ ಬೋಧನೆ ನಡಿಕೂಡ್ದು. ವಾಕ್ಯದ ಪ್ರಕಾರ ಇದ್ದದ್ದು ಇದ್ದ ಹಾಗೆ ಬೋಧನೆ ನಡಿಬೇಕು. ವಾಕ್ಯದ ಪ್ರಕಾರ ಆ ಸಭೆಯವರು ನಡ್ಕೊಳ್ಬೇಕು. ಅದು ಜೀವ ಸ್ವರೂಪನಾಗಿರುವಂಥ ದೇವರ ಸಭೆ, ಅದು ಸತ್ಯಕ್ಕೆ ಸ್ತಂಭವಾಗಿರುವಂಥ ಸಭೆ. ಆ ಸತ್ಯಕ್ಕೆ ಸ್ತಂಭವಾಗಿರುವಂಥ ಆ ಸಭೆಯಲ್ಲಿ ನೀವಿದ್ದೀರಾ? ಕಲ್ಪನೆ ಕಥೆಗಳನ್ನು ಹೇಳುವಂಥ ಸಭೆಯಲ್ಲಿದ್ದೀರಾ? ಹಾಗಿದ್ದರೆ ನಿಮ್ಮ ಸೇವಕರಿಗೆ ಹೇಳಿ ಸರಿ ಮಾಡಿಕೊಡ್ರಿ ಅಂತೇಳಿ. ಸೇವಕರಿಗೆ ಹೇಳ್ರಿ, ನಿಮ್ಮ ಸೇವಕರಿಗೆ ಹೇಳ್ಬಿಟ್ಟು ವಾಕ್ಯದ ಪ್ರಕಾರ ಸರಿ ಮಾಡಿಕೊಳ್ಬೇಕು. ವಾಕ್ಯದ ಪ್ರಕಾರ ಸರಿ ಮಾಡಿಕೊಂಡು ವಾಕ್ಯದ ಪ್ರಕಾರ ಬೋಧನೆ, ವಾಕ್ಯದ ಪ್ರಕಾರ ಭಕ್ತಿ, ವಾಕ್ಯದ ಪ್ರಕಾರ ಸೇವೆ, ವಾಕ್ಯದ ಪ್ರಕಾರ ಅನ್ಯೋನ್ಯತೆ ಸಹವಾಸ ನಡಿಬೇಕು. ಆಗಿದ್ದರೆ ಆ ಸಭೆ ಪರಲೋಕಕ್ಕೆ ಎತ್ತಲ್ಪಡುತ್ತೆ. ಇಲ್ಲದೆ ಹೋದರೆ ಪಾತಾಳಕ್ಕೆ ದೊಬ್ಬಲ್ಪಡುತ್ತೆ. ಯಾವ ಸಭೆಯಲ್ಲಿದ್ದೀವಿ? ಜೀವ ಸ್ವರೂಪನಾಗಿರುವಂಥ ದೇವರ ಸಭೆಯಲ್ಲಿದ್ದೀವ? ದೇವರ ಸಭೆಯಲ್ಲಿದ್ದರೆ ಆ ದೇವರ ಸಭೆಯಲ್ಲಿ ಶ್ರೇಷ್ಠವಾದಂಥ ಕಾರ್ಯಕ್ರಮಗಳು ನಡೆಯುತ್ತೆ, ಅದ್ಭುತವಾದಂಥ ಕಾರ್ಯಕ್ರಮಗಳು ನಡೆಯುತ್ತೆ, ಸರ್ವೋತ್ತಮವಾದಂಥ ಕಾರ್ಯಕ್ರಮಗಳು, ಬೋಧನೆಗಳು ನಡೆಯುತ್ತೆ. ಬೋಧನೆಗಳು ಅದೇ ಪ್ರಕಾರ ಕಾರ್ಯಕ್ರಮಗಳು. ಆಲೋಚನೆ ಮಾಡಿಕೊಳ್ಳಿ. ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ, ಭಕ್ತಿಯಿಂದ ಜೀವಿಸಿ, ವಾಕ್ಯದ ಪ್ರಕಾರ ನಡೆದುಕೊಳ್ಳಿ. ಒಂದು ವೇಳೆ ಯಾರಾದರೂ ದೀಕ್ಷೆ ಸ್ಥಾನ ಪಡ್ಕೊಂಡಿಲ್ಲ ತಕ್ಷಣ ಹೋಗಿ ನಿಮ್ಮ ಸೇವಕರ ಹತ್ರ ಹೋಗಿ ಮಾತಾಡಿಕೊಂಡು ತಕ್ಷಣ ನಿಮ್ಮ ಸಭೆಗಳಲ್ಲಿ
ಬೇಗ ದೀಕ್ಷಾಸ್ನಾನ ಪಡ್ಕೊಳ್ರಿ. ಯಾಕೆಂದರೆ ನಮ್ಮ ಪ್ರಾಣ ಎಲ್ಲಿ ತನಕ ಇರುತ್ತೋ ಗೊತ್ತಿಲ್ಲ, ಎಲ್ಲಿ ತನಕ ನಾವು ಬದುಕಿರ್ತೀವೋ ಗೊತ್ತಿಲ್ಲ, ಎಲ್ಲಿ ಎಷ್ಟು ಕಾಲದವರೆಗೆ ನಾವು ಉಸಿರಿನಿಂದ ಇರ್ತೀವೋ ಗೊತ್ತಿಲ್ಲ, ನಾಳೆ ಏನಾಗ್ತೀವೋ ಗೊತ್ತಿಲ್ಲ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ತಡ ಮಾಡಬೇಡಿ. ಬೇಗ ನಿಮ್ಮ ಸಭೆಯಲ್ಲಿ ಸೇವಕರು ಹೋಗಿ ಕೇಳಿ ದೀಕ್ಷಾಸ್ನಾನ ಪಡ್ಕೊಳ್ರಿ. ತಂದೆಯ ಮಗನ ಪವಿತ್ರ ಆತ್ಮನ ಹೆಸರಿನಲ್ಲಿ ಪಡ್ಕೊಳ್ರಿ. ನೀರಿನಲ್ಲಿ ಪಡ್ಕೊಳ್ರಿ, ನೀರಿನಲ್ಲಿ ತಗೊಳ್ಬೇಕು. ದೇವರು ಏನು ಹೇಳಿದ್ದಾರೋ ಅದನ್ನು ಇದ್ದದ್ದು ಇದ್ದಾಗಿ ಹೇಳ್ತಾ ಇದ್ದೀನಿ. ಒತ್ತಾಯ ಅಲ್ಲ, ಒತ್ತಾಯ ಮಾಡ್ತಾ ಇಲ್ಲ. ಅಂದರೆ ಯಾರಾದರೂ ದೇವರನ್ನು ಪ್ರೀತಿಸ್ತಾ ಇದ್ದೀವಿ, ದೇವ್ರು ಬೇಕು, ಪರಲೋಕ ಬೇಕು ಅಂದರೆ ಇದನ್ನು ಖಂಡಿತವಾಗಿ ನೀವು ತಗೊಳ್ಬೇಕು. ಭಕ್ತಿಯಿಂದ ಜೀವಿಸಬೇಕು. ಸಭೆ ಮೂಲಕ ಎಲ್ಲರಿಗೂ ಒಳ್ಳೆಯದಾಗಬೇಕು, ನೆರೆಯವ್ರಿಗೂ ಒಳ್ಳೆಯದಾಗಬೇಕು, ಶತ್ರುಗಳಿಗೂ ಒಳ್ಳೆಯದಾಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು. ಆದಷ್ಟು ಮಟ್ಟಿಗೆ ಇನ್ನೊಬ್ಬರಿಗೆ ಒಳ್ಳೆಯದಾಗೋದಕ್ಕೇ ನಾವು ಜೀವಿಸಬೇಕು. ಜಾಗ್ರತೆ, ಎಚ್ಚರಿಕೆ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ. ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು. ಜೀವ ಸ್ವರೂಪನಾಗಿರುವಂಥ ನಿಮ್ಮ ಸಭೆಯನ್ನು ಕುರಿತು ತಂದೆ ಮಾತನಾಡಿದ್ದೀನಿ. ಇದ್ದದ್ದು ಇದ್ದ ಹಾಗೆ ಕೆಲವು ವಿಷಯಗಳನ್ನು ತಿಳಿಸಿದ್ದೀನಿ. ನಿಮ್ಮ ಮಕ್ಕಳನ್ನು ಕಾಪಾಡಿ ಕನಿಕರಿಸಿ, ಪ್ರತಿಯೊಬ್ಬರು ನಿಮ್ಮ ಮಾತಿಗೆ ವಿಧೇಯರಾಗಿ ಭಕ್ತಿಯಿಂದ ಜೀವಿಸೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.